ಹೊಸದು ಮತ್ತು ಆಗ್ತಾನೆ ಶುರು ಆಗುತ್ತೆ. ಹಾಗಾಗಿ ನಮಗೆ ಎಲ್ಲ ಅನುಭವನೂ ಫ್ರೆಶ್ ಆಗಿ ಆಗ್ತಿರುತ್ತೆ. ಅವ್ರಿಗೂ ನಮಗೂ ದೊಡ್ಡ ವ್ಯತ್ಯಾಸ ಇಲ್ಲ, ಬರೀ ನಂಬರ್ ಅಷ್ಟೇ ವ್ಯತ್ಯಾಸ. ಯಾಕಂದರೆ ನಮಗೆ ನಟರಿಗೆ ಇರ್ಬೋದು ಅಥವಾ ಎಲ್ಲರಿಗೂ ಇರ್ಬೋದು, ಯಾವುದೇ ಒಂದು ಸಿನಿಮಾ, ಯಾವುದೇ ಪ್ರಾಜೆಕ್ಟ್ ಆಗಲಿ, ಅದು ನಮಗೆ ಮುಂದಿನ ಕೆಲಸಕ್ಕೆ ಒಂದು ಬಯೋಡೇಟಾ ಇದ್ದಾಗ, ಸರ್ ನಾವು ಈ ಸಿನಿಮಾದಲ್ಲಿ ನೋಡಿ ಸರ್ ಹಿಂಗೆ ಮಾಡಿದ್ದೀವಿ, ನಮಗೆ ಚಾನ್ಸ್ ಕೊಡಿ ಅಂತ ಕೇಳೋಕ್ಕೋ, ಅಥವಾ ಅವರೇ ನಮ್ಮನ್ನು ನೋಡಿ ಆ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚಾನ್ಸ್ ಕೊಡೋಕ್ಕೋ ಒಂದು ಸರ್ಟಿಫಿಕೇಟ್ ಇದು. ಹಾಗಾಗಿ ನಮ್ಗೆ ಆ ಭಯ ಯಾವಾಗಲೂ ಇರುತ್ತೆ, ಹಾಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಓಕೆ, ಮುಕುಂದ್ ರಾಮಸ್ವಾಮಿ ಹೊಸದಾಗಿ ನಾಯಕ ನಟ ಪರಿಚಯ ಆಗ್ತದೆ ಕನ್ನಡ ಜಗತ್ತಿಗೆ. ವೆಲ್ಕಮ್ ಮುಕುಂದ್, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಕೃತ್ವಿಕ್, ನಾನು ಹೊಯ್ಸಳ ಸಿನಿಮಾದಲ್ಲಿ ಅವರು ಅಸೋಸಿಯೇಟಾಗಿ ಕೆಲಸ ಮಾಡಿದರು, ಅದ್ರ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಮಂಜುನಾಥ್ ಸರ್, ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನೂ 100 ಚಿತ್ರಗಳು ಬರಲಿ, ಅದರಲ್ಲಿ ಅಟ್ಲೀಸ್ಟ್ 90 ಸಿನಿಮಾದಲ್ಲಿ ನಂಗೊಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಈಗಲೇ ಹೇಳೋದು ಬೇಡ, ಇನ್ನೂ ಸುಮಾರು ಹಾದಿಯನ್ನು ಸವಿಸೋದಿದೆ. ಇನ್ನೂ ಒಂದು 15 ದಿವಸದಾದ್ಮೇಲೆ ಇನ್ನೊಂದು ಏನೋ ಒಂದು ಅಚ್ಚರಿ ಬರುತ್ತೆ, ಇನ್ನೊಂದು 30 ದಿವಸ ಆದಮೇಲೆ ಇನ್ನೇನೋ ಒಂದು ಅಚ್ಚರಿಗಳು ಬರುತ್ತೆ. ಬಟ್ ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆಯಲ್ಲಿ ಅನುಪಮ್ ಖೇರ್, ಶಾರುಖ್ ಖಾನ್ ಒಂದು ಒಳ್ಳೆ ಒಂದು ಮಾತು ಹೇಳ್ತಾನೆ, ಮೊಹಬ್ಬತ್ ಕಾ ನಾಮ್ ಕಲ್ ಭಿ ಮೊಹಬ್ಬತ್ತಾ ಬೇಟಾ, ಆಜ್ ಭಿ ಹೈ ಅವ್ರ ಕಲ್ ಭಿ ಮೊಹಬ್ಬತ್ ಹಿ रहेगा ಅಂತ. ಸೊ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಯಾವತ್ತೂ ಸಾಯದೇ ಇರೋಂಥ ಒಂದು ಕಾನ್ಸೆಪ್ಟು. ಅಂದರೆ ಎಷ್ಟೇ ಫೈಟಿಂಗ್ ಸಿನಿಮಾಗಳು ಬರಲಿ ಅಥವಾ ಏನೇ ಒಂದು ಸಸ್ಪೆನ್ಸ್ ಸಿನಿಮಾಗಳು ಬರಲಿ, ಇದು ಮಾತ್ರ ಶಾಶ್ವತವಾಗಿರುತ್ತೆ. ಆ ಪ್ರೀತಿಯನ್ನು ಇಟ್ಟುಕೊಂಡು ಹೊಸದಾಗಿ ಕಥೆಯನ್ನು ಹೇಳುವ ಪ್ರಯತ್ನವನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಅವರೇ ಬರೆದು ಸ್ವತಃ ನಿರ್ದೇಶನ ಮಾಡ್ತಾ ಇದ್ದಾರೆ. ನಾನು ಬಹಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ, ಇದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ನಮ್ಮ ಕೆಲಸ ಮಾಡೋದಷ್ಟೇ ನಮ್ಮದಾಗಿರುತ್ತೆ. ಯಾಕೆಂದರೆ ಈಗಿನ ಈ ಹೊಸ ತಂಡ ಅಥವಾ ಹೊಸ ಯೋಚನೆಗಳೇನಿದೆಯಲ್ಲ, ಅದನ್ನು ತಿಳ್ಕೊಳ್ಳೋ ನಮಗೂ ಕುತೂಹಲ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ಅಂದರೆ ಒಂದು ಏನೋ ಒಂದು ಲವ್ ಸ್ಟೋರಿ ಹೇಳಬೇಕು ಅಂದರೆ, ಸರ್ ಜಗತ್ತು ಇವಾಗ ಹೀಗಿದೆ ಸರ್, ಪ್ರೀತಿಯ ವ್ಯಾಖ್ಯಾನ ಹೀಗಿದೆ ಸರ್ ಅಂತ ಅವ್ರು ಹೇಳ್ತಾರೆ, ಅಥವಾ ಆ ಥರದೊಂದು ಕತೆ ಮಾಡಿರ್ತಾರೆ. ಪಾತ್ರವಾಗಿ ಮಾತ್ರ ನಾವು ನಮ್ಮ ಕೆಲಸವನ್ನು ನಿಭಾಯಿಸ್ತೀವಿ. ಅದೇ ಕೂಡ ಈ ಸಿನಿಮಾದಲ್ಲೂ ಆಗಿದೆ. ಆ್ಯಂಡ್ ಇಷ್ಟು ಹೇಳಬಲ್ಲೆ ಸದ್ಯಕ್ಕೆ. ಹಾಡುಗಳು ಚೆನ್ನಾಗಿದೆ ಸರ್, ಹೊಸಬ್ರ ಪ್ರಯತ್ನ ಸರ್. ಅಂದರೆ ಒಂದು ಎರಡು ಸ್ವಾರ್ಥ ಹೇಳ್ಬಿಡ್ತೀನಿ. ಒಂದು, ನಾವು ಚಲಾವಣೆಯಲ್ಲಿ ಇಲ್ಲದಿದ್ರೆ ಔಟ್ಡೇಟೆಡ್ ಆಗ್ಬಿಡ್ತೀವಿ ಸರ್. ಅಂದರೆ ಬರೀ ಹಳಬರ ಸಿನಿಮಾ ಮಾಡ್ತೀವಿ, ನಾನು ಗೊತ್ತಿರೋರ ಜೊತೆ ಕಂಫರ್ಟಬಲ್ ಆಗಿರೋರ ಜೊತೆ ಸಿನಿಮಾ ಮಾಡ್ತೀನಿ. ನಮಗೂ ಒಂದಷ್ಟು ಹೊಸ ಚಾಲೆಂಜಸ್ ಬೇಕು. ಪ್ರಸ್ತುತವಾಗಿರೋದಕ್ಕೆ ಫಸ್ಟ್ ಹೊಸಬರು ಅಂತ ಬಂದ ಕೂಡಲೇ ಅವ್ರದ್ದೇನೋ ಒಂದು ಥಾಟ್ ಇದೆ ಅಂದ ಕೂಡಲೇ ಮಾಡಬೇಕು ಅಂತ ಅನ್ಸುತ್ತೆ, ವಿತ್ ಅಗೇನ್ ಕಂಡೀಷನ್ಸ್ ಎಲ್ಲವೂ. ಅದು ಹಣಕಾಸಿಂದಿರ್ಬೋದು, ಪಾತ್ರದಿರ್ಬೋದು, ಎರಡು. ಆ್ಯಂಡ್ ಅಫ್ಕೋರ್ಸ್ ನಾನು ಆಗಲೇ ಪೃಥ್ವಿ ಜೊತೆ ಕೆಲಸ ಮಾಡಿದ್ದೆ ಹೊಯ್ಸಳದಲ್ಲಿ. ಸೊ ಅವ್ರನ್ನ ನೋಡಿದ್ದೆ ಸ್ವತಃ, ಅವರು ಯೋಚನೆ ಏನು, ಹೇಗೆ ಕೆಲಸ ಮಾಡ್ತಾರೆ ಅಂತ. ಸೊ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಒಂದಿತ್ತು. ಆ್ಯಂಡ್ ಇವತ್ತು ಎಸ್ಪೆಷಲಿ ಆಫ್ಟರ್ ಕೋವಿಡ್ ಈ ಥರದ ಕತೆ ಹೇಳಬಾರ್ದು, ಈ ಥರದ ಕತೆ ಹೇಳಬೇಕು ಅನ್ನೋದು ಏನೂ ಇಲ್ಲ. ಯು ನೆವರ್ ನೋ ಯಾವಾಗ ಏನು ಕ್ಲಿಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಯಾಕೆ ಆ ಪ್ರಯತ್ನದ ಭಾಗವಾಗಿರ್ಬೇಕು ಅಂತ ಹೋಗ್ಕೊಂಡೆ ಸರ್. ಸರ್ ಪಾತ್ರ, ಅಪ್ಪನ ಪಾತ್ರ ಯಾರಪ್ಪ, ಅಪ್ಪನಾಗಿ ಏನು ಮಾಡ್ತೀನಿ ಅದೆಲ್ಲ ಸ್ವಲ್ಪ ಬರ್ತಾ ಹೇಳೋಣ ಅಂತ. ಸದ್ಯಕ್ಕೆ ಇದೊಂದು ಹಂಗೆ ಉಳಿಸ್ಕೊಳ್ಳೋಣ. ಎಸ್ ಕಾರ್ಮಿಕ, ಮಿಡಲ್ ಕ್ಲಾಸ್ ಅಪ್ಪ, ಒಳ್ಳೆ ಅಪ್ಪ, ಸಾಕಲ್ಲ ಎಷ್ಟು. ಎಸ್ ಸರ್, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಚಿತ್ರೀಕರಣಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ ಫಸ್ಟು ನೀವು ಮಾತಾಡೋಕ್ಕೆ ಕೊಡಲೇಬೇಕು ಅಂತ ನನ್ನ ಹಕ್ಕನ್ನು ಚಲಾಯಿಸಿ ಬಂದೆ. ಎಂದಿನಂತೆ ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೆ ಸಿನಿಮಾ ಆಗುತ್ತೆ, ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗಿ, ಎಲ್ಲರಿಗೂ ಒಳ್ಳೆದಾಗಿ. ಟೀಸರ್ ನೋಡಿ ನಂಗೆ ತುಂಬ ಖುಷಿ ಆಯ್ತು. ಕೊಡ್ಬೇಕು, ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಕುಂದ್, ಯು ಲುಕ್ ಸೋ ನೈಸ್. 3 shades ಆರ್ ಯು ರಿಯಲಿ ಲುಕ್ ವೆರಿ ಗುಡ್. ಇದು ಹೊಸೊಬ್ರು ತಂಡ, ಬಟ್ ನನಗೆ ಶೂಟಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಸೊಬ್ರು ಅಂತ ಅನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ಪೃಥ್ವಿಕ್ ಡೈರೆಕ್ಷನ್ ಮಾಡ್ತಿದ್ರು. ಇನ್ ಎವ್ರಿಥಿಂಗ್, ಪ್ರೊಡಕ್ಷನ್ ವೈಸು ಅಷ್ಟೇ. ಮಂಜುನಾಥ್, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿದೆ ಪ್ರೊಡಕ್ಷನ್ ಹೌಸು. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಇದರಲ್ಲಿ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗಳ ಸ್ಥಾನನ ನಮ್ಮ ಮುಕುಂದ್ ಮಗನಾಗಿ ತುಂಬ್ತಾನೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಕ್ರಿಶ್ಚಿಯನ್ ಪಾತ್ರ ಫಸ್ಟ್ ಟೈಮ್ ಮಾಡಿರೋದು, ಕ್ರಿಶ್ಚಿಯನ್ ಆಗಿ. ಥ್ಯಾಂಕ್ ಯು ವಿತ್ ಒಂದು ಕ್ರಿಶ್ಚಿಯನ್ ಪಾತ್ರ ಕೊಟ್ಟಿದ್ದಕ್ಕೆ ಪೃಥ್ವಿಗೆ. ಮುಕುಂದ್ ಬಗ್ಗೆ ಹೇಳಬೇಕು ಅಂದರೆ, ಎಸ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಹಿಸ್ ಫಾದರ್. ಅವ್ರ ಅಪ್ಪ ನಮ್ಮ ಮನೆಗೆ ಬಂದಾಗ ಮಗನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಯೂಶಲಿ ಅಪ್ಪಂದಿರೋ ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿರ್ತಾರೆ.
ಸೊ ಆ ಒಂದು ಅವ್ರ ಕನಸನ್ನ ಬದಗಿಟ್ಟು ಮಗನ ಕನಸನ್ನ ನನಸು ಮಾಡಕ್ಕೆ ಹೊರಟಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ. ಮೇಡಮ್ ನೀವು ಅಷ್ಟೇ. ನಾನು ಶೂಟಿಂಗಲ್ಲಿ ಸುಮ್ಮನೆ ಅವ್ರನ್ನ ನನ್ನ ಜೊತೆ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಲೇಡಿ ಬಂದಿದ್ರು. ನಾನು ಇವರು ಆರ್ಟಿಸ್ಟ್ ಅಂತ ಹೇಳಿದಕ್ಕೆ ಅವರು ಫುಲ್ ಫೋಟೋನ ತಗೋತಿದ್ರು. ಆ್ಯಂಡ್ ಒಂಥರ ಸ್ವೀಟ್ ಮೆಮೊರೀಸ್. ಚೆನ್ನಾಗಿತ್ತು. ಈ ಚಿತ್ರಕ್ಕೆ ಒಳ್ಳೇದಾಗಲಿ, ಹೊಸಬರು ತಂಡ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಡೀ ತಂಡಕ್ಕೆ ಗುಡ್ ಲಕ್. ಥ್ಯಾಂಕ್ ಯು. ಈಗ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ನನ್ನ ಮಗ ಹುಟ್ಟಿದಾಗಿನಿಂದ ಇದು ಕನಸು, ಸಿನಿಮಾ ತೆಗಿಬೇಕು. ನಾನು 18 ವರ್ಷ 25 ವರ್ಷದಲ್ಲೇ ನಾನು ಸಿನಿಮಾ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಓಡಾಡಿದೆ ಕೂಡ, ಸಿನಿಮಾ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಅನುಕೂಲಗಳಿರಲಿಲ್ಲ ಆಗ. ಬಟ್ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ 7 ವರ್ಷದಿಂದನೂ ಸಿನಿಮಾ ಮಾಡಬೇಕು ಅಂತ ಅವನು ಬರೀ ಸಿನಿಮಾಗೆ ಬಂದು ಚಾಲೆಂಜ್ ಆಗಿ ತಗೊಂಡು ಈಗ ಸಿನಿಮಾ ಆಗಿ ಬಂದಿದೆ. ಅದರಲ್ಲೂ ಕೂಡ ಒಂದು NR ಸಂಸ್ಥೆ ಅನ್ನೋದು ಹುಟ್ಟಾಕಬೇಕು. N ಅಂದರೆ ನೀಲೇರಿ, R ಅಂದರೆ ನಮ್ಮ ತಂದೆ ಹೆಸರು ರಾಮಸ್ವಾಮಪ್ಪ ಅನ್ನೋದು. ಸ್ವಲ್ಪ ಹೆಸರಿರ್ತಕ್ಕಂಥ ನಮ್ಮ ತಂದೆ, ಅವರ ಹೆಸರನ್ನ ಉಳಿಸ್ಬೇಕು ಅಂತೇಳಿ ಅನೇಕ ಡೈರೆಕ್ಟರ್ಗಳು ಅನೇಕ ಕಥೆಗಳನ್ನು ಹೇಳಿದ್ರು. ಬಟ್ ಆ ಸಂಸ್ಥೆಗೆ ಒಳ್ಳೆ ಕಥೆಯನ್ನು ಫಸ್ಟ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಕೃತ್ವಿಕು ಮುಗುಂದು ಬಂದು ಈ ಸಿನಿಮಾ ಕಥೆಯನ್ನು ಹೇಳಿ ನನಗೆ ಒಪ್ಪಿಸಿ, ನನಗೂ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ, ನೋಡಿದ್ದೀನಿ ಕೂಡ. ಬಟ್ ನನಗೂ ತುಂಬ ಖುಷಿ, ಯಾಕಂದರೆ ನನ್ನ ಮಗ ನನ್ನ ಕನಸನ್ನು ಈಡೇರಿಸಿದ್ದಾನೆ. ಬಟ್ ನಾನು ಸಿನಿಮಾ ಎಲ್ಲ ಕನ್ನಡ ಚಿತ್ರರಂಗ ಚಲನಚಿತ್ರಗಳು ತೆಗಿತಾರೆ, ಏನೋ ಬೇಕಾಬಿಟ್ಟಿ ಬರ್ತಾರೆ ಮಾಡ್ತಾರೆ, ಅದಕ್ಕೆ ಜೀವ ತುಂಬಲ್ಲ, ಇಲ್ಲ ಏನೋ ಕೊರತೆ ಮಾಡೋಗ್ತಾರೆ. ಆದರೆ ಈ ಸಿನಿಮಾಗೆ ಯಾರೇ ನಮ್ಮದು ಟೆಕ್ನಿಷಿಯನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಯಾರಿಗೂ ನಾನು ಒಂದು ಸ್ವಲ್ಪನೂ ತೊಂದರೆ ಮಾಡಿಲ್ಲ, ತೊಂದರೆ ಮಾಡಿಕೊಡ್ದು. ಒಳ್ಳೆ ರೀತಿಯಲ್ಲಿ ನಡಿಬೇಕು ಸಿನಿಮಾ, ಯಾರಿಗೂ ನನ್ನಿಂದ ತೊಂದರೆ ಆಗ್ಕೊಡ್ದು, ನಮಗೂ ಅವರಿಂದ ತೊಂದರೆ ಆಗ್ಕೊಡ್ದು ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ, ಏನೂ ತೊಂದರೆ ಇಲ್ದಿರ ಸಿನಿಮಾ ಮುಗಿದಿದೆ. ಒಂದು ಸೆನ್ಸಾರ್ ಸರ್ಟಿಫಿಕೇಟು ಬಂದಿದೆ. ಈಗ ರಿಲೀಸು, ಇವತ್ತು ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಟೀಸರ್ ನೋಡಿದೆ, ನಾನು ಮೊದಲೇ ನೋಡಿದ್ದೆ, ಈಗ ಈ GT ಮಾಲಲ್ಲಿ ನೋಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಸಿನಿಮಾ ಕೂಡ ತುಂಬ ಅದ್ಭುತವಾಗಿದೆ. ನಾನು ಎಲ್ಲರೂ ಕೇಳೋದು ಏನೋ ಮಾಡಿಬಿಟ್ಟಿದ್ದೀನಿ, ಏನೋ ಹೇಳ್ತಾರೆ ಎಲ್ಲ ನಿರ್ಮಾಪಕರು, ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲನೂ. ನಾನು ಹಂಗೆ ಹೇಳಲ್ಲ. ಸಿನಿಮಾ ದಯವಿಟ್ಟು ಸಿನಿಮಾ ವೀಕ್ಷಕರು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಟೀಸರ್ ರಿಲೀಸ್ ಮಾಡಿದ್ದೀವಿ, ಇನ್ನೊಂದು 4-5 ದಿನಕ್ಕೆ ಒಂದೊಂದು ಹಾಡುಗಳನ್ನು ಕೂಡ ಮಾಡಿದ್ದೀವಿ. ಈ ಹಾಡುಗಳು ತುಂಬ ಅದ್ಭುತವಾದ ಹಾಡುಗಳು. ಒಂದೊಂದು ಹಾಡು ಬಿಟ್ರು ಒಂದೊಂದು ಈ ಸಿನಿಮಾದ ಸಂದೇಶ. ಒಂದು ಹಾಡು ಬಿಟ್ಟರೆ ಈ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರು ಅನಿಸ್ಬೇಕು. ಆ ರೀತಿ 4 ಹಾಡಿದೆ, 4 ಕೂಡ ತುಂಬ ಅದ್ಭುತವಾದಂಥ ಹಾಡುಗಳು. ನನಗೆ ತುಂಬ ಇಷ್ಟವಾದದ್ದು ಮೊದಲನೇದು ಪ್ರಮೋದ್ ಮರವಂತೆ ಸರ್ ಸಾಹಿತ್ಯ ಬರೆದಿದ್ದಾರೆ, ಮಳೆಯಾಗ ಮೊದಲೇ ಅಂತೇಳಿ. ತುಂಬ ಇಷ್ಟ ಆಯಿತು ಸರ್. ಬೇರೆ ಬೇರೆ ಸಿಂಗರ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ಸೋನು ನಿಗಮ್ ಕೈಯಲ್ಲಿ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕಾರಣಾಂತರದಿಂದ ಆಗದೆ ಹನುಮಾನ್ ಮಲ್ಲಿಕ್ ಆಡಿದ್ದಾರೆ. ತುಂಬ ಜನ ನನ್ನ ಹತ್ರ ಇರೋ ಸಾಂಗ್ಸ್ನ ಕೇಳಿದ್ರೆ ತುಂಬ ಇಷ್ಟಪಟ್ಟರು. ಎರಡನೇದಾಗಿ ಕೆ ಕಲ್ಯಾಣ್ ಸರ್ ಒಂದು ಬರೆದಿದ್ದಾರೆ, ಅದು ಬಣ್ಣದ ಬದುಕಿದು ಅಂತ. ತುಂಬ ಎಲ್ಲರ ಜೀವನದಲ್ಲಿ ಇರ್ತಕ್ಕಂಥ ಕಥೆನೇ ಇದು. ಹಾಡು ಅನನ್ಯ ಭಟ್ ಆಡಿದ್ದಾರೆ, ಅದು ತುಂಬ ಅದ್ಭುತವಾದ ಹಾಡು. ಮೂರನೇದಾಗಿ ಧನಂಜಯ ರಂಜನ್ ಅಂತ, ಅದು ಯುವ ಪೀಳಿಗೆಗೆ ಹೊಸದೊಂದು ಪ್ರೀತಿಯನ್ನ ಅಂತೇಳಿ ಮಾಡಿದ್ದಾರೆ. ಅದು ತುಂಬ ವಿಶೇಷವಾಗಿದೆ, ನನಗೂ ಇಷ್ಟ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗುತ್ತೆ. ಇನ್ನು ಸಾಯಿ ಸರ್ವೇಶ್ವರ್ ಒಂದು ಬರೆದಿದ್ದಾರೆ, ತುಂಬ ನಾನು ಮುಕ್ತಿಯಲ್ಲಿ ರಾಕ್ಷಸನು ಇವನೇನೆ, ರಕ್ಷಕನು ಇವನೇನೆ ಅಂತೇಳಿ ಅವ್ರು ಹುಡುಕ್ತಾ ಇದ್ದೆ. ಈ ಹಾಡು ಸಾಹಿತ್ಯ ಬರೆದಂಥವ್ರು ಯಾರು ಅಂದರೆ ನಮ್ಮ ವೀರ್ ಸಮರ್ ಸರ್ ಜೊತೆಯಲ್ಲೇ ಇದ್ದಾರೆ, ಅವ್ರ ಸ್ನೇಹಿತರು ಕೂಡ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ವೀರ್ ಸಮರ್ ಸರ್ ಯಾರನ್ನ ಮಾಡಬೇಕು ಹುಡುಕಿ ಒಂದು ಸರಳ ಪ್ರೇಮ ಕಥೆ ಅಲ್ವಾ, ಅದರಲ್ಲಿ ನಮ್ಮ ಕಾರ್ತಿಕ್ ಹೇಳಿದ್ರು, ನಮ್ಮ ಮುಕುಂದ್ ಹೇಳಿದ್ರು, ಇಲ್ಲ ಇವ್ರಿಗೆ ಕೊಡಬೇಕು ಅಂತೇಳಿ ಅವ್ರು ಕೊಟ್ಟಿದ್ದು ತುಂಬ ಖುಷಿಯಾಗಿ ನನಗೆ ವೀರ್ ಸಮರ್ಥ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲ ಕಥೆ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಆಮೇಲೆ ಡೈರೆಕ್ಟರ್ ಕಾರ್ತಿಕ್
ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ ಅಂದರೆ ನಾನು ನೋಡಿದ್ದೀನಿ ಪ್ರಪಂಚ, ಜೀವನ, ಜನ. ಬಟ್ ಕಾರ್ತಿಕ್ ಸ್ವಲ್ಪ ವಿಶೇಷವಾಗಿದ್ದಾನೆ. ಕೃತ್ವಿಕ್ ಆಗಿದೆಯಾ? ನಾನು ಕಾರ್ತಿಕ್ ಅಂತೀನಿ, ಯಾಕಂದ್ರೆ ಕೃತ್ವಿಕ್ ಮತ್ತೋಗ್ತೀನಿ. ಇಲ್ಲ, ಅವರು ಸರ್ ನಾವು ವೃತ್ತಿ ಏನೂ ಇಲ್ಲ, ಓಡಾಟ. ಸ್ವಲ್ಪ ರಾಜಕೀಯದಲ್ಲಿದ್ದೆ, ಈಗ ರಾಜಕೀಯನೂ ಇಲ್ಲ. ಈಗ ಸಿನಿಮಾಗೆ ಬಂದಿದ್ದೀನಿ. NR ಸ್ಟುಡಿಯೋ ಒಂದು ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಂದೆ ಹೆಸರಲ್ಲಿ. ಅದನ್ನು ಸ್ವಲ್ಪ ಇನ್ನೂ ಮುಂದುವರಿಸಬೇಕು, ಈ ಸಂಸ್ಥೆಗೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಮೊದಲನೇ ಚಿತ್ರ ಇದು ಲವ್ ಸೀಸನ್ಸ್ ಅಂತ. ಮೊದಲು ಸಿನಿಮಾ ಇದು ಅಮರ ಮಧುರ ಪ್ರೇಮ, ಈ ಸಿನಿಮಾ ಕತೆ. ಇದ್ರ ಹೆಸರು ಏನಪ್ಪ ಗೊತ್ತಬೇಕು, ಅದು ಬದಲಾಗಿ ಹೆಸರು ಯಾರೋ ಒಂದು ಬೇರೆಯವರು ಇಟ್ಟಿರೋದ್ರಿಂದ ಇದು ಲವ್ ಸೀಸನ್ಸ್. ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಆಯಿತು. ಬಟ್ ಏನು ಸಿನಿಮಾ ಹೆಸರು ಅಮರ ಮಧುರ ಪ್ರೇಮ ಇದೆ ಮೊದಲನೇದು. ತುಂಬ ಸಿನಿಮಾ ನೋಡ್ತಾ ಇದ್ರೆ ಆ ಮ್ಯೂಸಿಕ್ಕು ಇನ್ನೊಂದು ಮತ್ತೊಂದು, ನೀವು ಪ್ರತಿಯೊಂದು ಒಂದು ಹಾಡು ಬಿಟ್ಟಾಗಲೂ ನಿಮಗೆ ಅನಿಸುತ್ತೆ ಇಷ್ಟು ಸುಂದರವಾಗಿದೆ ಈ ಸಿನಿಮಾ ನೋಡಬೇಕು ಅಂತ. ಅದಕ್ಕೆ ನಾನು ಮತ್ತೆ ತುಂಬ ಹೇಳಲ್ಲ ನನ್ನ ಸಿನಿಮಾ ಅಂತ. ನೀವೇ ಪ್ರತಿಯೊಂದು ಹಾಡನ್ನ ವೀಕ್ಷಣೆ ಮಾಡ್ತೀರಿ, ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ನನ್ನ ಮಗ ಮುಕುಂದು, ಇದು ಅವನ ಕನಸು. ತುಂಬ ಚೆನ್ನಾಗಿ ಮಾಡಿದ್ದಾನೆ, ನನಗಿಷ್ಟ ಆಯಿತು, ನೋಡಿದವ್ರಿಗೂ ತುಂಬ ಇಷ್ಟ ಆಗುತ್ತೆ. ಸರ್ ನಾನು ಇಲ್ಲ ಸರ್, ಈಗ ಏನು ಆರಾಮಾಗಿ ಏನು ಬಿಸ್ನೆಸ್ ಏನಿಲ್ಲ, ಸುಮ್ಮನೆ ಓಡಾಡ್ಕೊಂಡಿದ್ದೀನಿ ಸರ್. ಸರ್ ಇಲ್ಲ ಸರ್, ಆ ಥರ ಮನಿ ಏನಿಲ್ಲ. ನನ್ನ ಮನಿ ಅಂದರೆ ನಾನೇ ರಿಯಲ್ ಎಸ್ಟೇಟು, ಅದೇ ಜಮೀನು ಮಾಡಬೇಕು, ಇದು ಜಮೀನು ಮಾರೇ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ. ಅದನ್ನೇನು ನಾನು ದೊಡ್ಡದಾಗೇನು ನಾನು ಜಮೀನು ಮಾರಾಕಿದ್ದೀನಿ, ನಾನು ಸಿನಿಮಾ ಮಾಡಿದ್ದೀನಿ ಅವೆಲ್ಲ ಹೇಳಲ್ಲ. ಮಾಡಿದ್ದೀನಿ, ಇನ್ನು ಮುಂದೆ ಮಾಡೋವಂಥದ್ದು ಏನು ದೇವರು ಏನು ತೊಂದರೆ ಇಲ್ಲ, ಮಾಡ್ತೀನಿ. ಅಲ್ಲ, ನಾವು ಶಕ್ತಿಯುತವಾಗಿ ಇಟ್ಕೊಂಡೇ ಸಿನಿಮಾ ಮಾಡ್ತೀನಿ. ನಂದೆಲ್ಲ ಏನೋ ಪಣಕ್ಕಿಟ್ಟು ಮಾಡಲ್ಲ. ನನಗೆ 50 ವರ್ಷ ಸರ್, 99ರಲ್ಲಿ ತುಂಬ ಅಧ್ಯಯನ ಮಾಡಿಬಿಟ್ಟಿದ್ದೀನಿ ನನ್ನ ಜೀವನ. ಈಗ ಹೇಳಿದ್ದೀನಲ್ಲ, ಎಲ್ಲ ನಾನು ಶಕ್ತಿಯುತವಾಗಿ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಇಲ್ಲ ಸರ್, ಅದಕ್ಕೋಸ್ಕರ ನನ್ನ ಮಗ ಮಾಡಿದ್ದಾನೆ. ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ಅವಕಾಶ ಸಿಗಲಿಲ್ಲ. ಇಲ್ಲ ಸರ್, ಸರ್ ಸಿನಿಮಾ ಈಗ ನಾನು ಹೇಳ್ಬಿಡುದು, ಈ ಸಿನಿಮಾನ ನಾನು ಅದಕ್ಕೆ ಒಂದೊಂದು ಹಾಡು ಬಿಟ್ಟಾಗೂ ನಿಮಗೆ ಸಿನಿಮಾ ಅದೇ ಆ ಹಾಡಲ್ಲೇ ಹೇಳ್ಬಿಡುತ್ತೆ. ಸೀಸನ್ಸ್ ಅನ್ನೋದು 3 ಸೀಸನ್ಸ್ ಇದೆ, ಅದನ್ನು ನೀವು ನೋಡ್ಬೇಕು ಸರ್, ಸಸ್ಪೆನ್ಸ್ ಆಗಿರ್ಬೇಕು. ಇದನ್ನು ಸಿನಿಮಾ ಒಂದೊಂದು ಹಾಡು ಬಿಟ್ರು ಒಂದೊಂದು ಸಂದೇಶ ಕೊಡುತ್ತೆ. ಇದೇ ಸಿನಿಮಾ. ಮ್ಯೂಸಿಕ್ಕು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ವೀರ್ ಸಮರ್ಥ್ ಸರ್, ಅವರು ಫಸ್ಟ್ ಧನ್ಯವಾದಗಳು ಹೇಳಬೇಕು. ಎರಡನೇದಾಗಿ ಕಾರ್ತಿಕ್ ಇದಕ್ಕೆ ತುಂಬ ಸಮಯ ಕೊಟ್ಟು, ಆಮೇಲೆ ನಿಷ್ಠಾವಂತ. ನನ್ನ ಗಮನದಲ್ಲಿ, ನನ್ನ ಜೀವನದಲ್ಲಿ ನಮ್ಮ ವಿದ್ಯೆ ಕಡಿಮೆ, ಆದರೆ ಜನನ್ನ ತುಂಬ ನೋಡಿದ್ದೀನಿ, ಜನಗಳ ಜೊತೆ ಇದ್ದೀನಿ. ಬಟ್ ಕಾರ್ತಿಕ್ಗೆ ಮುಂದಿನ ದಿನಗಳು ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಟೋಟಲ್ ಟೀಮ್ ನನಗೆ ಯಾರೂ ತೊಂದರೆ ಮಾಡಿಲ್ಲ, ಇನ್ನು ಹೆಸರುಗಳು ಹೇಳೋಕ್ಕಾಗಲ್ಲ. ಬಟ್ ತುಂಬ ಎಲ್ಲರೂ ಈ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು, ರಾಜೇಶ್ ನಟರಂಗ್ ಆಗ್ಬೋದು, ನಮ್ಮ ಸಂಗೀತ ಅನಿಲ್ ಮೇಡಮ್ ಆಗ್ಬೋದು, ಆಮೇಲೆ ಕಾರ್ತಿಕ್ ಆಗಿರ್ಬೋದು, ಆಮೇಲೆ ಇನ್ಯಾರು ನಮ್ಮ ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಸಾಯಿ ಸರ್ವೇಶು, ಪ್ರಮೋದ್ ಮರವಂತೆ, ಧನಂಜಯ ರಂಜನ್ ಸರು, ಕೆ ಕಲ್ಯಾಣ್ ಸರು, ಆಮೇಲೆ ಮಂಡ್ಯ ರಮೇಶ್ ಸರು, ಹುಲಿ ಕಾರ್ತಿಕ್ ಸರ್ ಬಂದಿದ್ರ ಇಲ್ಲ, ಚೇತನ್ ದುರ್ಗ ಅವರು ಬಂದಿದ್ದಾರೆ. ಈಗ ಚಂದನಾ ಗೌಡ ಅವರು ಹೀರೋಯಿನ್ ಲೇಟಾಗಿ ಬಂದರು, ತಡವಾಗಿ. ಅವರು ಶ್ವೇತಾ ಅಂತ ಹೀರೋಯಿನ್ ಇನ್ನೊಬ್ಬರು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ವಿನಾಯಕ್ ಸರ್ ಅಂತ, ಅವರು ಸಹಕಾರ ತುಂಬ ಇದೆ. ಮಗಳು ಯಾರು ಆದ್ಯ ಅಂತ ಅವರು ಬಂದಿದ್ದಾರೆ. ಹೆಸರುಗಳು ದಯವಿಟ್ಟು ಎಲ್ಲರದ್ದು ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾಗೆ ಎಲ್ಲರದ್ದು ಪ್ರಯತ್ನ, ಎಲ್ಲರದ್ದು ಕಷ್ಟನೂ ಈ ಸಿನಿಮಾ ಮಾಡೋಕ್ಕೆ ಒಂದು ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ನೋಡಿ. ಯಾಕಂದರೆ ಕನ್ನಡ ಸಿನಿಮಾ ಅಂದರೆ ಈಗ ಏನೋ ತೆಗೆದಿರ್ತಾರೆ, ಏನೋ ಮಾಡ್ತಾರೆ, ಹೋಗ್ತಾರೆ, ಸುಮ್ಮನೆ ಪ್ಯಾಷನ್ ಮಾಡಿರ್ತಾರೆ, ಆ ಥರ ತೆಗೆದಿಲ್ಲ. ಇದು ತುಂಬ ಲವ್ ಸೀಸನ್ಸ್ ಅಂದರೆ ತುಂಬ ಪ್ರೀತಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಚೆನ್ನಾಗಿದ್ದರೆ ದಯವಿಟ್ಟು ಸಹಕಾರ ಕೊಡಿ. ಪ್ರತಿಯೊಂದು ನಿಮ್ಗೆ ಈ ಟೀಸರಿಂದ ಪ್ರಾರಂಭ ಆಗುತ್ತೆ. ಟೀಸರ್ ಚೆನ್ನಾಗಿದೆ ಅಂತ ಅನಿಲ್ ಸಂಗೀತ ಮೇಡಮ್ ಹೇಳಿದ್ರು ಈಗ ನನಗೆ. ಬಟ್ ನೀವೆಲ್ಲ ನೋಡಿದಾಗ ನಂತರ ಹಾಡುಗಳು ಬರುತ್ತೆ, ಅದು ಒಂದೊಂದಾಗಿ ಆ ಸಿನಿಮಾ ಸಂದೇಶವನ್ನು ಹಾಡುಗಳೇ ಕೊಡುತ್ತೆ
ಆ ಮ್ಯೂಸಿಕ್ಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಸಹಕಾರ ಕೊಡಿ. ಎಲ್ಲ ಪತ್ರಕರ್ತರು, ಮಾಧ್ಯಮ ಮಿತ್ರರು ಬಂದಿದ್ದೀರಿ, ನಿಮ್ಮ ಸಹಕಾರ ತುಂಬ ಬೇಕು ಸರ್ ನಿಮಗೆ. ಜೈತೀರ್ಥ ಸರ್ ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಜೈತೀರ್ಥ ಅವರು ಇವರು ಡೈರೆಕ್ಷನ್ ಪಾತ್ರ ಇದರಲ್ಲಿ ಮಾಡಿದ್ದಾರೆ ಪಾತ್ರ. ಅವರು ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ನಮಸ್ಕಾರ ಸರ್. ಎಲ್ಲಕ್ಕಿಂತ ವಿಶೇಷವಾಗಿ ಹೇಳ್ಬೇಕಂದ್ರೆ ಕೃತಿಕ್ ಡೈರೆಕ್ಟರ್ ತುಂಬ ಪ್ಯಾಷನೇಟ್ ಹುಡುಗ. ಜೊತೆಲಿ ನೋಡಿದ್ರೆ ಏನೋ ಕಾಲೇಜ್ ಇನ್ನೂ ಕಂಪ್ಲೀಟ್ ಆಗಿದ್ದಾರೆ, ಕಾಲೇಜ್ನಲ್ಲಿ ಇರಬೇಕು ಅನ್ನೋ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ ಅವ್ರದ್ದು. ಬಟ್ ತುಂಬ ಮೆಚ್ಯೂರ್ ಆಗಿದ್ದಾರೆ. ಸಿನಿಮಾ ವಿಷಯ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ಕೆಲಸನೂ ಮಾಡಿದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ. ತುಂಬ ಅಂದರೆ ನೀವು ಯೋಚನೆ ಬುದ್ಧಿವಂತಿಕೆಯಿಂದ ತುಂಬ ಮೆಚ್ಯೂರ್ ಆಗಿದ್ದಾರೆ ಡೈರೆಕ್ಟರ್. ಮತ್ತೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಮ್ದು ಮಂಜುನಾಥ್ ಸರ್ ಬಗ್ಗೆ ನಾನೊಂದು ಆಲ್ಮೋಸ್ಟ್ 50 ಸಿನಿಮಾ ಆಗ್ತಾ ಬಂತು. ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಸರ್ ಮಂಜುನಾಥ್ ಸರ್ ಅಂದ್ರೆ ನನ್ನ ಕ್ಯಾರಿಯರಲ್ಲಿ 50 ಪ್ರೊಡ್ಯೂಸರ್ಗಳಲ್ಲಿ ನೋಡೋದ್ರಲ್ಲಿ ಒನ್ ಆಫ್ ದ ಫ್ಯೂ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಗಳಲ್ಲಿ ಒಬ್ರು. ನಮ್ದು ಏನೇ ಕೆಲಸ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಅಡ್ವಾನ್ಸ್ ಕೊಟ್ಟರು ನನಗೆ. ಆಂಧ್ರ ಕಂಪೋಸಿಷನ್ ಶುರು ಮಾಡಿದ್ವಿ. ಪೇಮೆಂಟ್ಗಳು ನಾನು ಕೇಳೋಕ್ಕಿಂತ ಮುಂಚೆ ಕೊಟ್ಟರು. ಆನಂತರ ರೀರೇಕಡಿಂಗ್ ವಿಷಯ ಬಂತು. ಸರ್ ಯಾವಾಗ ಶುರು ಮಾಡ್ತಿದ್ದೀರಾ? ಶುರು ಮಾಡ್ತೀವಿ ಸರ್ ಇನ್ನೊಂದು ವಾರ. ಡೈರೆಕ್ಟರ್ ಸ್ವಲ್ಪ ಕಲೆಕ್ಷನ್ಸ್ ಇದೆ ಅಂತ ಹೇಳ್ತಾರೆ, ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಮತ್ತೆ ಪೇಮೆಂಟ್ ತೊಗೊಂಡು ಹೋಗ್ಬಿಡಿ ಸರ್. ಅದು ಸರ್ ಕೆಲಸ ಶುರುವಾಗಿ ತೊಗೊಳ್ತೀನಿ, ನಾನು ಡೇಟ್ ಫಿಕ್ಸ್ ಆಗಲಿ, ಇನ್ನೂ ಪ್ರೋಗ್ರಾಮ್ಗಳು ಎಲ್ಲ ಹೈಕ್ ಮಾಡಬೇಕು. ಅವ್ರ ಡೇಟ್ ಸಿಕ್ಕ ನಂತರ ಪೇಮೆಂಟ್ ತೊಗೊಂಡು ಹೋಗ್ತೀನಿ. ಇಲ್ಲ ಸರ್ ಯಾವಾಗಾದ್ರೂ ಕೊಡೋದಲ್ವ ನಿಮಗೆ ಪೇಮೆಂಟ್ ತೊಗೊಂಡು ಹೋಗ್ಲಿ ಅಂದ್ರೆ ಈ ಥರ. ಸಿಂಗರ್ಗಳಿಗೆ ಕೂಡ ಇದೇ ಥರ ಹೇಳ್ತಾರೆ. ಸ್ಟೂಡೆಂಟ್ ನಾನು ಹೋದಾಗ ಸಿಂಗರ್ ಹತ್ರ ಬರ್ತದೆ ಸರ್, ಸಿಂಗರ್ ಬರ್ತದೆ ಸರ್, ಪೇಮೆಂಟ್ ಹಾಕ್ಬಿಡ್ಲ ಅವ್ರಿಗೆ ಅಂತ. ಸರ್ ತಡ್ಕೊಂಡು ಇಷ್ಟು ಅವಸರ ಮಾಡಬೇಡಿ, ಇಂಡಸ್ಟ್ರಿ ಆಗಿಲ್ಲ ಅವ್ರಿಗೆ ಹೇಳಿದ್ರೆ ನಾನು. ಇಂಡಸ್ಟ್ರಿ ಹಸ್ತ ತೋರಿದ್ರೆ ಕೈ ನುಂಗ ಜನಗಳಿದ್ದಾರೆ ಇಲ್ಲಿ, ತುಂಬ ಜನಗಳು. ಆ ಥರ ಬೇಡ, ಸ್ವಲ್ಪ ಸಮಾಧಾನವಾಗಿರಿ ಸರ್. ಕೆಲಸ ಮುಗಿಲಿ, ಕೊಡೋಣ. ಯಾರ್ದು ಒಂದು 5 ಪೈಸೆ ಉಳಿಸ್ಕೊಳ್ಳ ಅಂತ ನನಗೆ ಗೊತ್ತು, ಬಟ್ ಕೊಡೋಣ, ಟೈಮಿಗೆ ಕೊಡೋಣ, ಕೆಲಸ ನಂತರ ಕೊಡೋಣ. ಆ ಥರ ತುಂಬ ಅಂದರೆ ಸರ್ ಕೆಲಸ ಮಾಡ್ತಿದ್ದಾರೆ ಅವರು, ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ತಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆ ಕೊಡ್ಬೇಕು ಸರ್ ನಾವು. ಅವ್ರು ಇದನ್ನೇ ನಂಬ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಭಾವನೆಯಿಂದ ಬಂದಂಥ ಪ್ರೊಡ್ಯೂಸರ್ಗಳು. ಅಂದ್ರೆ ಇಂಥ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇರ್ತಾರೆ ಹೇಳಿ? ತುಂಬ ಫ್ಯೂ ಪ್ರೊಡ್ಯೂಸರ್. ಕೆಲಸ ಮುಗಿದ ತಕ್ಷಣ ಸರ್ ಫೋನ್ ರಿಸೀವ್ ಮಾಡಿದ್ವಿ ಬಹಳಷ್ಟು. ನಮ್ಮ ಕ್ಯಾರಿಯರ್ನಲ್ಲೂ ಆಗಿದೆ ಬಹಳಷ್ಟು. ಚೆಕ್ಗಳು ಬೌನ್ಸ್ ಆಗಿದೆ, ದುಡ್ಡುಗಳು ಕೊಟ್ಟಿಲ್ಲ, ಕೇಳಿ ಕೂರೆ ಬಯಸ್ಕೊಂಡಿದ್ದೀವಿ ಕೂಡ, ಆ ಥರ ಎಲ್ಲ ಇದೆ. ಅಂದ್ರೆ ಇಂಥ ಪ್ರೊಡ್ಯೂಸರ್ ಸಿಕ್ಕಾಗ ತುಂಬ ಖುಷಿ ಆಗುತ್ತೆ. ಕೆಲಸ ಶ್ರದ್ಧೆ ಮಾಡ್ಬೇಕಂತ ಅನಿಸುತ್ತೆ. ಆನಂತರ ರೀರೆಕಾರ್ಡಿಂಗ್ ಕೂಡ ಮಾಡೋದು ಕೂಡ ಅಷ್ಟೇ ಅಲ್ಲ ಸರ್. ಸರ್ ಚೆನ್ನಾಗಿ ಬರ್ಬೇಕು ನನಗೆ. ನೀವು ಎಲ್ಲಿ ಹೇಳ್ತಾರೆ ರೀರೆಕಾರ್ಡಿಂಗ್ ಲೈವ್ ಎಲ್ಲ ಮಾಡಿ ಅಂತ, ಅಂದ್ರೆ ಮತ್ತೆ ನಾವು ಕೇರಳದಲ್ಲಿ ಲೈವ್ ಮಾಡಿದ್ವಿ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟರು. ಮತ್ತೆ ಅಂದರೆ ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಸಿನಿಮಾ ಪ್ರೀತಿ ಮಾಡಿದ್ವಿ. ಈ ಪಿಕ್ಚರ್ ಜನಗಳು ನೋಡಿ, ನೀವು ನೋಡಿ ಡಿಸೈಡ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಟೋಟಲ್ ಬಂದು 5 ಹಾಡುಗಳಿದೆ ಸರ್. 4 ಕನ್ನಡ ಹಾಡಿದೆ, 1 ಇಂಗ್ಲೀಷ್ ಸಾಂಗ್ ಮಾಡಿದ್ದೀವಿ ಫಸ್ಟ್ ಟೈಮ್. ಅಂದ್ರೆ ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ ನಡೀತಾ ಇರುತ್ತೆ. ಅದು ಆ ಪಿಕ್ಚರ್ಗೆ ಒಂದು ಜೈತೀರ್ಥ ಡೈರೆಕ್ಟರ್ ಸಿನಿಮಾದಲ್ಲಿ ಅಲ್ಲೊಂದು ಶೂಟಿಂಗ್ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ನಾವು ಇಂಗ್ಲೀಷ್ ಹಾಡನ್ನು ಕಳಿಸ್ತೀವಿ. ಸಿನಿಮಾ ಬಗ್ಗೆನೇ, ಸಿನಿಮಾ ಮಾಡೋದು ಎಷ್ಟು ಕಷ್ಟಗಳಿದೆ ಅನ್ನೋದ್ರ ಬಗ್ಗೆ ಇಂಗ್ಲೀಷ್ ಹಾಡು ಮಾಡಿದೆ. ಒಂದು ಹೊಸ ಪ್ರಯತ್ನ ಅನ್ನೋದು. ಅದು ಬಿಟ್ಟರೆ ಮೆಲೋಡಿ ಹಾಡುಗಳೇ ಆಲ್ಮೋಸ್ಟ್ ಎಲ್ಲ ಇದೆ. ಕೆ ಕಲ್ಯಾಣ್ ಸರ್ ಬರೆದಿರೋ ಒಂದು ಬಣ್ಣದ ಬದುಕಿದು ಅಂತ ನಮ್ಮದು ಅನನ್ಯ ಭಟ್ ಹಾಡಿದ್ದಾರೆ. ಆನಂತರ ನಮ್ಮ ಸಾಯಿ ಸರ್ವೇಶ್ವರ್ ಒಂದು ಬರೆದರೆ ಒಂದಲ್ಲ ಒಂದು ಅನ್ನೋ ಸಾಂಗು, ಜೀವನದ ಬಗ್ಗೆ ಹೇಳುವಂಥ ಸಾಂಗು, ಅದನ್ನು ನಾನೇ ಹೇಳಿದ್ದೀನಿ. ಮತ್ತೆ ಮಳೆಯಾಗೋ ಮೊದಲೇ ಕೊಡಿ ಹಿಡಿದು ಬರು, ಇದು ನಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆದಂಥ ಸಾಂಗು. ನಂದು ಕೂಡ ತುಂಬ ಅಚ್ಚುಮೆಚ್ಚಿನ ಹಾಡಿದೆ ಒಂದು ಸಿನಿಮಾದಲ್ಲಿ. ಪ್ರಮೋದ್ ಮರವಂತೆ ತುಂಬ ಅದ್ಭುತ ಸಾಹಿತ್ಯ ಬರೆದಿದ್ದಾರೆ. ಅದನ್ನು ಕಲ್ಯಾಣ್ ಸರ್ ಕೇಳಿದಾಗೆ ಮರವಂತೆ ತಡ್ಕೊಂಡು ಬರಲಿಕ್ಕೆ ಕಾಲ್ ಮಾಡಿ, ತುಂಬ ಚೆನ್ನಾಗಿ ಬರೆದಿಯಪ್ಪ ಮರವಂತೆ, ಈ ಸಾಂಗಲ್ಲಿ ಲೈನ್ಗಳೆಲ್ಲ ಎಲ್ಲಿಂದ ತರ್ತೀವಿ ನೀನು ಅಂತ ಕೇಳಿದ್ರು. ನಾನು ಮುಂದೆ ಕಾಲ್ ಮಾಡಿದ್ರು. ಅಂದ್ರೆ ತುಂಬ ಉತ್ಸಾಹ. ಅವ್ರು ಹೇಳ್ಬಿಟ್ರು ಅದು ಸಾಂಗ್ ಕೇಳಿದ್ರೆ ನಾನು ತುಂಬ ಖುಷಿಯಾಗಿ ಮಾತಾಡ್ಬಿಡ್ಬೇಕು, ಹೇಳ್ಬಿಡ್ಬೇಕು ಅವ್ರಿಗೆ, ಹೊಸ ಹುಡುಗರಿಗೆ ಖುಷಿ ಆಗುತ್ತೆ ಅಂತ. ಅದು ಕಲ್ಯಾಣ್ ಸರ್ ಕೂಡ ನನಗೆ ತುಂಬ ಇಷ್ಟ ಆಯ್ತು. ಅದು ಕೂಡ ಅದು ತುಂಬ ಚೆನ್ನಾಗಿ ಬರ್ದಿದೆ, ಹಾಡು ತುಂಬ ಚೆನ್ನಾಗಿದೆ. ನಾನು ಹಾಡೋಕ್ಕಿಂತ ನಿನ್ನ ಹಾಡು ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರು. ನನಗೂ ಅವಾಗ ಸರ್ ಇವಾಗೆ ಮಾಡ್ಬಿಡಿ ಅಂತ ನಾಡು ಕಾಲ್, ನಾನು ಮುಂದೆ ಮಾಡಬೇಕಾ, ಖುಷಿ ಆಗುತ್ತೆ ಮಾಡ್ಬಿಡಿ ಅಂತ. ಅಂದರೆ ಆ ಥರ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ. ಆ ಥರ ಕ್ರಿಶ್ ಜೋಶಿ ಅವರು ಇಂಗ್ಲೀಷ್ ಹಾಡು ಬರೆದಿದ್ದು ಇನ್ನೊಬ್ರು ಸಿನಿಮಾ ಡೈರೆಕ್ಟರ್, ಪ್ರಪಂಚ ಡೈರೆಕ್ಟರ್ ಕ್ರಿಶ್ ಜೋಶಿ ಗೆಳೆಯರು, ಅವರೊಂದು ಹಾಡು ಬರ್ತಾರೆ ಇಂಗ್ಲೀಷ್ ಸಾಂಗು. ಟೋಟಲ್ 5 ಸಾಂಗ್ಸ್ ಇದೆ. 4 ಸಾಂಗ್ಸ್ ಮೆಲೋಡಿ ಸಾಂಗು, 1 ಇಂಗ್ಲೀಷ್ ಸಾಂಗ್. ಓವರ್ ಪಿಕ್ಚರ್ ಚೆನ್ನಾಗಿದೆ, ತಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನನ್ನಂತೂ ಪರ್ಸ್ನಲಿ ಧನಂಜಯ ರಂಜನ್ ಹೊಸದೊಂದು ಪ್ರೀತಿಯನ್ನು ಅಂತ ಒಂದು ಮೆಲೋಡಿ ಸಾಂಗು. ನನ್ನ
ಪೃಥ್ವಿಕ್ ಅವರು. ಸೊ ನಾನು ಇದಕ್ಕಿಂತ ಮುಂಚೆನೇ ಹಾಗೆ ಈ ಸಿನಿಮಾಕ್ಕಿಂತ ಮುಂಚೆ ನನಗೆ ಪರಿಚಯ, ನಾವೆಲ್ಲ ಮೆಸೇಜಲ್ಲೆಲ್ಲ ಮಾತಾಡ್ತಾ ಇದ್ವಿ. ಸೊ ಒಬ್ಬ ನಿರ್ದೇಶಕ ಸಿನಿಮಾ ಗೆಲ್ಲೋದಕ್ಕಿಂತ ಮುಂಚೆ ನನ್ನ ಪ್ರಕಾರ ಅವನು ನಿರ್ಮಾಪಕರ ಮನಸ್ಸನ್ನ ಗೆಲ್ತಾರೆ. ಅದು ತುಂಬಾ ದೊಡ್ಡ ಗೆಲುವು ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾವು ಇಷ್ಟೊಂದು ಸಿನಿಮಾಗಳೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ಸಿನಿಮಾ ನಿರ್ದೇಶಕರು ಮತ್ತು ನಿರ್ಮಾಪಕರ ಸಂಬಂಧ ಸಿನಿಮಾ ಆರಂಭದಲ್ಲಿ ಹೇಗಿರುತ್ತೆ ಅದು ಅದೇ ರೀತಿ ಅಂತಿಮದಲ್ಲಿ ತುಂಬಾ ಕಡಿಮೆ. ಬಟ್ ನಿರ್ಮಾಪಕರು ಬಂದು ನಿಂತ್ಕೊಂಡು ವೇದಿಕೆ ಮೇಲೆ ಹೇಳ್ತಾರೆ, ಕಾರ್ತಿಕ್ ತುಂಬಾ ನಿಷ್ಠಾವಂತ ಹುಡುಗ ಅಂತ, ಅವನು ತುಂಬಾ ಇಷ್ಟ ಅಂತ ಈ ಹಂತದಲ್ಲೂ ಹೇಳ್ತಾರೆ ಅಂದ್ರೆ ಅದು ಅವರಲ್ಲಿ ಒಂದು ಪ್ರಾಮಾಣಿಕತೆ, ಅವ್ರ ಕೆಲಸಕ್ಕೆ ತೋರಿಸಂತ ಒಂದು ಶ್ರದ್ಧೆ, ಹಾಗೂ ಅವರು ಸಿನಿಮಾ ಮೇಲೆ ಇಟ್ಟಂತ ಒಂದು ಸಿನಿಮಾ ಪ್ರೀತಿ. ಸೊ ಆ ವಿಚಾರದಲ್ಲಿ ನೀವು ಗೆದ್ದಿದ್ದೀರಾ. ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡ್ಲಿ, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ನಿರ್ದೇಶಕನನ್ನು ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಇನ್ನು ಮಂಜುನಾಥ್ ಸರ್ ಬಗ್ಗೆ ವೀರ್ ಸಮರ್ಥ್ ಸರ್ ಹೇಳಿದ್ರು ಅಂದ್ರೆ ನಿಮ್ಗೆ ನಮ್ಮ ಅನ್ಸಿರ್ಬೋದು, ಅಂದ್ರೆ ಎಲ್ಲ ಹಂತದಲ್ಲೂ ಅವರು ಇರೋದ್ರಿಂದ ಎಲ್ಲದರಲ್ಲೂ ಕೈ ಆಡಿಸ್ತಾರೆ ಅಂತ. ನಿಜವಾಗ್ಲೂ ಇಲ್ಲ, ನಮ್ಮ ಫ್ರೀಡಮ್ಗಳನ್ನ ನಮಗೆ ಕೊಟ್ಟು ಅವ್ರದ್ದೇನು ಕೆಲಸ ಇದೆ, ಪೇಮೆಂಟ್ ಮಾತಾಡೋದಾಗಿರ್ಬೋದು, ಪೇಮೆಂಟ್ ಪ್ರೊಸೆಸ್ ಮಾಡೋದಾಗಿರ್ಬೋದು, ಇಷ್ಟು ಬಿಟ್ರೆ ಎಲ್ಲೂ ಕೂಡ ನನ್ನ ಮತ್ತೆ ವೀರ್ ಸಮರ್ಥ್ ಅವ್ರ ಮಧ್ಯೆ ಅವ್ರು ಬರಲೇ ಇಲ್ಲ. ಸರ್ ನಿಮಗೆ ಚೆನ್ನಾಗಿ ಅನಿಸ್ತಿದ್ಯಾ, ನಿಮಗೆ ಓಕೆ ಅನಿಸ್ತಿದ್ಯಾ, ಓಕೆ ಸರ್ ಚೆನ್ನಾಗಿದೆ ಸರ್, ಸೂಪರ್ ಸರ್. ಸೊ ಆ ಒಂದು ಸ್ವಾತಂತ್ರ್ಯ ಕೊಟ್ಟು ಕೆಲಸ ಮಾಡಿಸ್ಕೊಂಡ್ರು. ಹಾಗಾಗಿ ನನಗೂ ಕೂಡ, ನಾನು ಕೆಲಸ ಮಾಡಿದಂಥ ನಿರ್ಮಾಪಕರ ಪೈಕಿನೂ ಅವರು ಕೂಡ ಒನ್ ಆಫ್ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಕುಂದ್ ಅವ್ರ ಬಗ್ಗೆ ಹೇಳಿದ್ರು, ತುಂಬಾ ಸರಳವಾಗಿ ಅವ್ರು ನೋಡಿದ್ರೆ ಅದೇ ಅವರೇ ನಿರ್ಮಾಪಕರು ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಅದು ತೆರೆ ಮೇಲೆ ಕೂಡ ಕಾಣಿಸುತ್ತೆ ಆತನಲ್ಲಿರುವಂತ ಒಂದು ಮುಗ್ಧತೆ. ಸೊ ಅವರಿಗೂ ಒಳ್ಳೇದಾಗ್ಲಿ, ಸಂಪೂರ್ಣ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ, ನಾಯಕಿಯರಿಗೆ ಒಳ್ಳೇದಾಗ್ಲಿ. ಇನ್ನು ವೀರ್ ಸರ್ಗೆ ನಾನು ಅವರ ತುಂಬಾ ದಿನಗಳಿಂದ ಅವರ ಹಾಡುಗಳನ್ನ ಕೇಳ್ಕೊಂಡ್ಬಂದ, ನಾನು ಹುಟ್ಟಿದವರನ್ನು ಹಾಡು ಕೇಳಿ ಆಲ್ಮೋಸ್ಟ್ ಕೆಲಸ ಬಿಟ್ಟು ಮನೆಗೆ ಹೊರಟ್ಬಿಟ್ಟಿದೆ. ಅಂದ್ರೆ ಅದ್ರಲ್ಲಿ 2 ವರ್ಷನ್ ಬರ್ತೇನೆ. ನನಗೆ ವೀರ್ ಸಮರ್ಥ್ ಸರ್ ಹಾಡಿದ ವರ್ಷ ತುಂಬಾ ಇಷ್ಟ ನನಗೆ. ಸೊ ಆ ಹಾಡನ್ನ ನೀವು ಈಗಲೂ ಇವತ್ತು ಕೇಳಿದ್ರು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಊರ್ ನೆನಪಾಗುತ್ತೆ, ಊರಿಗೆ ಹೋಗೋಣ ಅನ್ಸ್ಬಿಡುತ್ತೆ, ಅಂತ ಅದ್ಭುತವಾದಂತ ಹಾಡು. ಇನ್ನು ಅದ್ ಬಿಟ್ಟರೆ ಯಾವೇ ಆಲ್ಬಮ್ ನನಗೆ ತುಂಬಾ ಇಷ್ಟ, ಶಿವಮಣಿಯ ಹಾಡುಗಳು ಇಷ್ಟ. ಸೊ ತುಂಬಾ ಆ ಹಾಡುಗಳನ್ನ ಕೇಳಿ 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 ನಾನು ಇತ್ತೀಚಿನ ದಿನಗಳು ತುಂಬಾ ಕೆಲಸ ಮಾಡಿದೆ ಅವ್ರ ಜೊತೆ. ಸೊ ಅವ್ರಿಗೆ ಬರ್ದಿದ್ದು ತುಂಬಾ ಖುಷಿ ಆಯ್ತು. ಇನ್ನು ಅವರೇ ಹೇಳ್ದಂಗೆ ಕಲ್ಯಾಣ್ ಸರ್ ಕಾಲ್ ಮಾಡ್ತಾರೆ. ಮೊನ್ನೆ ನಾನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಕಲ್ಯಾಣ್ ಸರ್ ಯಾವಾಗಲೂ ಒಂದಿದೆ, ಯಾವ್ದಾದ್ರು ಸಾಲಗಳು ಇಷ್ಟ ಆದ್ರೆ ಇಮಿಡಿಯೇಟ್ಲಿ ಫೋನ್ ಮಾಡ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಅಂತಾರೆ. ಅಂದ್ರೆ ಅವರು ಲೆಜೆಂಡ್. ಅವ್ರಿಗೆ ನಾನು ಹೇಳಿದೆ, ಸರ್ ನೀವೇನು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಲೈನ್ ಇಷ್ಟ ಆದಾಗ, ನಾನು ನಿಮ್ಮ ಹಾಡುಗಳನ್ನ ಯಾವಾಗಲೂ ಕೇಳ್ತಾ ಇರ್ತೀನಿ, ನಾನು ನಿಮಗೆ ಲೈನ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡೋದಾದ್ರೆ ಇಡೀ ದಿನ ನಾನು ಕಾಲ್ ಮಾಡ್ಕೊಂಡಿರ್ಬೇಕು ನಿಮಗೆ ಅಂತ ಹಾಡುಗಳನ್ನ ಬರ್ದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ನಿಮ್ ದೊಡ್ಡ ಗುಣ ಅನಿಸ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಅನುಭವಗಳನ್ನ ಕೊಟ್ಟಂತ ಈ ಸಿನಿಮಾಕ್ಕೆ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಸಾಯಿ ಸರ್ವೇಶ್ ಸರ್ಗಾಗಿರ್ಬೋದು, ಸಾಹಿತ್ಯ ಬರೆದಂಥ ಧನಂಜಯ ರಂಜನ್ ಅವ್ರಿಗಾಗಿರ್ಬೋದು, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನಗೆ ನಿರ್ಮಾಪಕರು ತುಂಬಾ ಇಷ್ಟ ಆಗಿದ್ದು ಬರಹಗಾರರಿಗೆ ಅವ್ರು ಕೊಡುವಂಥ ಒಂದು ಪ್ರಾಮುಖ್ಯತೆ. ಮೇಲ್ಗಡೆನೇ ಹೆಸರು ಹಾಕಿದ್ದಾರೆ, ಮಾತಾಡೋರು ಕೂಡ ಎಲ್ಲರ ಹೆಸರನ್ನ ತಗೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸರಸ್ವತಿಯ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ಹಾಗೆ ಸರಸ್ವತಿ ಜೊತೆ ಲಕ್ಷ್ಮಿ ಕೂಡ ನಿಮಗೆ ಜಾಸ್ತಿ ಬರಲಿ, ಇನ್ನಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಸರ್. ಅದಕ್ಕೋಸ್ಕರ ತುಂಬ ಹೃದಯದ ಥ್ಯಾಂಕ್ ಯು ಸರ್. ಯಾಕೆಂದ್ರೆ ಎಷ್ಟೋ ವರ್ಷಗಳಿಂದ ಸುಮಾರು ಹಾಡುಗಳು ಬರ್ಕೊಂಡಿದ್ದೀನಿ. ಈ ಥರ ಹಾಡುಗಳು ಗುರುತಿಸಿ ನೀವೇ ಬೇಕು ಅಂತ ಬಂದಿರೋ ಹೆಸರುಗಳಲ್ಲಿ ಬಹಳ ಕಡಿಮೆ ಹೆಸರುಗಳಿದೆ ಸರ್. ಅದರಲ್ಲಿ ನಾವು ಮುಖ್ಯವಾಗಿ ಇಷ್ಟು ಪ್ರೀತಿಯಿಂದ ಮಾತಾಡಿಸಿ ಹಾಡ್ಬಿಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಮ್ಮ ವೀರ್ ಸರ್ ಬಗ್ಗೆ ಮಾತಾಡ್ಬೇಕು ನಾನು. ಅವ್ರ ಹಾಡುಗಳು ಎಷ್ಟೇ ಟ್ಯೂನ್ ಮಾಡಿದ್ರು ಕೂಡ ಅದು ಇದು ಎಲ್ಲೋ ಕೇಳಿರೋ ಥರ ಬೇರೆ ಥರ ಹಂಗೆ ಏನೂ ಅನ್ಸಲ್ಲ. ಅಂದ್ರೆ ಅಷ್ಟು ಫ್ರೆಶ್ ಆಗಿರುತ್ತೆ, ಕೇಳಿದ ತಕ್ಷಣ ಸೀದಾ ನೇರವಾಗಿ ಮನಸ್ಸಿಗೆ ಮುಟ್ಟೋ ಥರ ಇರುತ್ತೆ. ಈ ಸಿನಿಮಾಗಳಲ್ಲಿ 4 ಹಾಡುಗಳು, ನಾನು 1 ಹಾಡು ಬರೆದಿದ್ದೀನಿ, 2 ಹಾಡನೇ ಒಂದು ಬಿಟ್ಟು ಹಾಡು ಬರೆದಿದ್ದೀನಿ. ನಮ್ಮ ಪೃಥ್ವಿಕ್ ಬಗ್ಗೆ ಹೇಳ್ಬೇಕು ನಾನು. ಅವರು ತುಂಬ ಅದ್ಭುತವಾದ ನಿರ್ದೇಶಕರುಗಳಲ್ಲಿ ಒಬ್ಬರು ಆಗ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಒಳ್ಳೆಯದಾಗಲಿ ಸರ್. ನನಗೆ ಮುಕುಂದ್ ಸರ್ ಅಷ್ಟು ವಿನಯವಾಗಿ ಇದ್ದಾರೆ. ನಮ್ಮ ಮುಕುಂದ್ ಸರ್ ಕೂಡ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಇಷ್ಟಪಡೋ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಆ ಥರ ಅಷ್ಟೊಂದು ಅದ್ಭುತವಾಗಿದೆ. ನನಗೆ ಜಾಸ್ತಿ ಮಾತಾಡೋ ಬರಲ್ಲ, ಕೈಯೆಲ್ಲ ನಡುತ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ, ತುಂಬ ಮನಸ್ಸಿಂದ ಹೇಳ್ತಾರೆ. ಎಲ್ರಿಗೂ ಜಾಸ್ತಿ ಒಳ್ಳೇದಾಗಲಿ. ನಮ್ಮ ವೀರ್ ಸರ್ ಅದ್ಭುತವಾದ ಕಂಪೋಸರ್ ಇದ್ದಾರೆ. ಅವರು ಇನ್ನೂ ಎತ್ತರ ಬೆಳಬೇಕು ಅನ್ನೋದು ಮನಸ್ಸಿನ ಆಸೆ. ಹಂಗಾಗಿ ಅವ್ರಿಗೆ ತುಂಬ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸರ್. ಈ ಮುಖಾಂತರ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಗೊತ್ತಿಲ್ಲ ಏನು ಮಾತಾಡೋದಂತ ತಪ್ಪಾದ್ರೆ ಕ್ಷಮಿಸಿ. ಥ್ಯಾಂಕ್ ಯು ಸೊ ಮಚ್. ಅನ್ನೋ ಆ ಸಾಂಗಿಗೆ ಹೋಗ್ತೀವಿ. ಲವ್ ಸೀಸನ್ಸ್ ಅಂದರೆ ನನ್ನ ಪ್ರಕಾರ ತುಂಬ ಪ್ರತಿಯೊಬ್ಬ ಮನುಷ್ಯನಲ್ಲಿ ಲವ್ ಅನ್ನೋದು ಒಂದು ಸೀಸನ್ ಹೋಗಿರುತ್ತೆ. ಆ ಒಂದು ಸೀಸನ್ ಬಂದು ಹೋಗಿರುತ್ತೆ. ಆ ಏಜ್ಗೆ ಕೆಲವೊಬ್ರು ಹೇಳ್ಕೊತಾರೆ, ಒಬ್ರು ಹೇಳ್ಕೊಡಲ್ಲ. ಈಗ 3 ಕಾಲಗಳು ಹೆಂಗಿದಾವೆ, 3 ಸೀಸನ್ಸ್ ಹೆಂಗಿದಾವೆ,
ಒಂದು ಸರ್ಗಂತ ಬಂದು ಹೋಗಿರುತ್ತೆ. ಆ ಇದನ್ನ ಇಟ್ಕೊಂಡು 3 ಸೈಡಲ್ಲಿ ನಮ್ಮ ಮುಕುಂದ ಅವ್ರು ಕಾಣಿಸ್ಕೊತಾರೆ. ಬಹಳ ಖುಷಿ. ಈ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಪೃಥ್ವಿಕ್ ಸರ್ ನನಗೆ ಕ್ಷತ್ರಿಯ ಅಂತ ಚಿರಂಜೀವಿ ಸರ್ದು ಒಂದು ಸಿನಿಮಾ ಮಾಡಿದ್ವಿ. ಅಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು. ಮಂಜುನಾಥ್ ಸರ್ ಅವ್ರ ಬಗ್ಗೆ ಒಂದು ಪದ ಹೇಳಿದ್ರು, ಪ್ರಾಮಾಣಿಕರು ಅಂತ. ನಿಜವಾಗ್ಲೂ ಆ ಪ್ರಾಮಾಣಿಕತೆನ ಅವರಲ್ಲಿ ನಾನು ಕೂಡ ನೋಡಿದ್ದೀನಿ. ಹೊಸಪುರ ತಂಡ ಆಂಕರ್ ಸ್ಟಾರ್ಟ್ ಮಾಡೋದ್ರಿಂದ ಹೇಳ್ತಾ ಇದ್ರು, ಬಹಳ ದೊಡ್ಡ ಜನ ಮಾಧ್ಯಮದ ಘಟಾನುಘಟಿಗಳು ಕೂತಿದ್ದೀರಿ. ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದಷ್ಟೇ, ಎಲ್ಲರೂ ಈಗ ದೊಡ್ಡವ್ರು ಆಗಿರೋರೆಲ್ಲ ಬಂದಿರೋದು ಹೊಸಬ್ರಾಗಿ ಅಲ್ವಾ, ಒಂದ್ ಮೆಟ್ಲು ಹತ್ತನೇ 2ನೇ ಮೆಟ್ಲು ಹತ್ತದು. ಅವ್ರು ಬೆಳೆಸಿರ್ತಕ್ಕಂಥವ್ರೆಲ್ಲ ಇಲ್ಲಿ ಹಿರಿಯ ಮಾಧ್ಯಮದ ಮಿತ್ರರು, ಪತ್ರಕರ್ತರು, ಘಟಾನುಘಟಿಗಳೆಲ್ಲ ಕೂತಿದ್ದೀರಿ. ಹಾಗಾಗಿ ಈ ನಮ್ಮ ಲವ್ ಸೀಸನ್ಸ್ ಸಿನಿಮಾಗೆ ಇನ್ನೂ ನಿಮ್ ಸಪೋರ್ಟ್ ಹೆಚ್ಚಾಗಿರ್ಬೇಕು. ಯಾಕಂದ್ರೆ ಹೊಸಬ್ರ ತಂಡಕ್ಕೆ ಜಾಸ್ತಿ ನೀವು ಒತ್ತು ಕೊಟ್ಟು, ಇಲ್ಲೊಂದು 100-150 ಜನ ಇದೀವಿ. ನೀವು ಹೊರಗೆ ಹೋದ್ಮೇಲೆ ಈ ಟೀಸರ್ ಅನ್ನ, ಈ ಸಾಂಗ್ಗಳನ್ನ, ಈ ಒಂದು ಎಲ್ಲ ಸಿನಿಮಾದ ಅಪ್ಡೇಟ್ಗಳನ್ನ ಕೋಟ್ಯಾಂತರ ಜನ ನೋಡೋ ಹಾಗೆ ಮಾಡೋರು ನೀವು. ತುಂಬಾ ಚೆನ್ನಾಗಿ ಟೀಸರ್ ಮೂಡ್ ಬಂದಿದೆ. ಮುಕುಂದ್ ಅವರು ಈಗ ಸಿಂಪಲ್ ಆಗಿ ಕೂತಿದಾರಲ್ಲ, ಸೆಟ್ಟಲ್ಲೂ ಎಲ್ಲಾ ಕೆಲಸನೂ ಅವರೇ ಮಾಡ್ಕೊಂಡು ಆಕ್ಟಿವ್ ಆಗಿ ಓಡಾಡ್ಕೊಂಡು ಹಂಗೆ ಇರೋರು. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ತುಂಬಾ ತಂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು. ಮಂಡ್ಯ ರಮೇಶ್ ಸರ್ ನಟನಾ ಶಾಲೆಯಿಂದ ಬಂದಿರ್ತಕ್ಕಂಥವ್ರು, ಮುಕುಂದ್ ಅವರು, ಪೃಥ್ವಿಕ್ ಅವರು, ಒಂದಿಷ್ಟು ಹೀರೋಯಿನ್ಗಳು. ಹಾಗಾಗಿ ಇದು ಇಷ್ಟೆಲ್ಲ ದೊಡ್ಡ ರೈಟರ್ಗಳು ಇದರಲ್ಲಿ ಸೇರಿ ದೊಡ್ಡ ಸಾಂಗ್ಗಳನ್ನು ಬರೆದಿದ್ದಾರೆ. ಹಾಗಾಗಿ ಹೊಸಬ್ರು ಹಳಬ್ರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಆಗಿದೆ. ತಮ್ಮೆಲ್ಲರಲ್ಲೂ ಕೈ ಮುಗಿ ಕೇಳ್ಕೊತೀನಿ, ಈ ಸಿನಿಮಾನ ಗೆಲ್ಸಿ. ಇದು ಖಂಡಿತ ಗೆಲ್ಲುತ್ತೆ. ಹಸುವೀರವರು ಮಾಡಿರ್ತಕ್ಕಂಥ ಸಿನಿಮಾ ಇದು. ಹಸುವೀರವರು ಮಾಡಿರ್ತಕ್ಕಂಥ ಸಿನಿಮಾ. ಆ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕಡೆಯಿಂದ ಕೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೇತನ್ ದುರ್ಗ. ನಾನು ಈ ಸಿನಿಮಾದಲ್ಲಿ ಹೀರೋ ಅವರ ಸ್ನೇಹಿತನಾಗಿ ನಟಿಸಿದ್ದೇನೆ. ಪೃಥ್ವಿಕ್ ಅವರು ಈ ಸಿನಿಮಾ ಕಥೆನ ಹೇಳಿದಾಗ, ಒಂದು 60-70 ವರ್ಷದ ಒಬ್ಬ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ, ತನ್ನೆಲ್ಲ ಜೀವಮಾನದ ಅನುಭವವನ್ನ ಕುರಿತು ಒಂದು ಪುಸ್ತಕ ಬರೆದ್ರೆ ಕೊನೆಯಲ್ಲಿ ಹೇಗಿರುತ್ತೋ ಹಾಗಿದೆ. ಆದ್ರೆ ಅಷ್ಟು ಇನ್ನು ಎಂಗೇಜ್ ಅಲ್ಲಿ ಈ ತರದೊಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಹೇಗೆ ಹೊಳಿತು ಅಂತ ಗೊತ್ತಿಲ್ಲ, ಅಷ್ಟು ಚಂದವಾಗಿದೆ. ಅಂದ್ರೆ ಈ ತರದ ಸಿನಿಮಾಗಳು ಆಗಿನ ಕಾಲದಲ್ಲಿ ಬರ್ತಾ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರ ಕಾಲಗಳಲ್ಲಿ ಒಂದು ಡೆಪ್ತ್ ಆಗಿರೋ ಡೆಪ್ತ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇದ್ರು. ಆ ತರದೊಂದು ತುಂಬಾ ಅನುಭವವುಳ್ಳ, ಕಾವ್ಯಾತ್ಮಕವಾಗಿ ಕಮರ್ಷಿಯಲ್ ಆಗಿರುವಂತಹ ಸಿನಿಮಾ. ಈ ತರದೊಂದು ಸಬ್ಜೆಕ್ಟ್, ಈ ತರದೊಂದು ಸದಾಭಿರುಚಿ ಇರುವಂತಹ ಪ್ರೊಡ್ಯೂಸರ್ ಹೇಗೆ ಇಷ್ಟ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಕಾಲದ ಪ್ರೊಡ್ಯೂಸರ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಕಮರ್ಷಿಯಲ್ ಆಗಿದ್ರೆ ನಮಗೆ ಕಮರ್ಷಿಯಲ್ಸ್ ವರ್ಕೌಟ್ ಆಗುತ್ತೆ ಅಂತ. ಬಟ್ ಈ ತರದೊಂದು ಚಂದವಾದ ಸಿನಿಮಾನ ಮೆಚ್ಚಿ ಒಪ್ಪಿ ಎಲ್ಲಾ ರೀತಿ ಮನದನ ಅರ್ಪಿಸಿ ಮಾಡಿರುವಂತ ಪ್ರೊಡ್ಯೂಸರ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರದ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ ಎಲ್ಲ ಪ್ಯಾನ್ ಇಂಡಿಯಾ. ಈ ತರದ ಕಾಲದಲ್ಲಿ ಈ ತರದೊಂದು ಚಂದ ಎಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕೂತು ಒಂದು ಫ್ಯಾಮಿಲಿ ಖುಷಿಯಾಗಿ ಹೋಗಿ ಏನೋ ಒಂದು ಅನುಭವನ, ಹೊಸ ವಿಷಯನ ತಗೊಂಡ್ಬರೋದಿದೆಯಲ್ಲ, ಅದು ತುಂಬಾ ಕಮ್ಮಿ ಆಗ್ತಿದೆ. ಜಸ್ಟ್ ವಿಜುವಲ್ಸ್ ಅಲ್ಲ, ಕಣ್ಣಿಗೆ ಆನಂದ ಅಂತಲ್ಲ, ಮನಸ್ಸಿಗೆ ತೃಪ್ತಿ, ಒಂದು ಮನಸ್ಸಿಗೆ ನೆಮ್ಮದಿ ಬರ್ಬೇಕಾದ್ರೆ ಒಂದು ಹೊಸ ವಿಷಯ ತಗೋಬರ್ಬೇಕು. ಈ ತರದ ಸಿನಿಮಾಗಳು ಬರಬೇಕು. ಮತ್ತೆ ಮುಕುಂದ್ ಸರ್ ಬಗ್ಗೆ ಹೇಳೋದಾದ್ರೆ, ನನಗೂ ಗೊತ್ತಿರಲಿಲ್ಲ, ಒಂದ್ 2-3 ದಿನ ಆದ್ಮೇಲೆ ಗೊತ್ತಾಯ್ತು ಪ್ರೊಡ್ಯೂಸರ್ ಮಗ ಅಂತ. ಯಾಕಂದ್ರೆ ಡೈರೆಕ್ಟ್ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ರು. ಈಗ ನಾವು ಸರಿ ಸರ್ ಅಂದ್ರೆ ಪ್ರೊಡ್ಯೂಸರ್ ಮಗನೇ ಸಿನಿಮಾ ಹೀರೋ ಆದಾಗ ಮಾತು ಕೇಳಲ್ಲ, ಡೈರೆಕ್ಟರ್ ಮಾತು ಕೇಳ್ತಿರಲ್ಲ ಯೂಶಲಿ. ಬಟ್ ಕೇಳ್ತಾ ಇದ್ರು. ಅಂದ್ರೆ ಎಷ್ಟು ಚಂದವಾಗಿ ಎಲ್ಲ ಕೇಳಿ, ಡೈರೆಕ್ಟರ್ ವಿಜುವಲ್ ಅಂದ್ರೆ ಡೈರೆಕ್ಟರ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ಒಬ್ಬ ಕಲಾವಿದ ಕೇಳಿದಾಗಲೇ ಅದು ತೆರೆ ಮೇಲೆ ಬರೋದು. ಸೊ ಹಾಗಾಗಿ ಎಲ್ಲ ಕೇಳಿ ತುಂಬಾ ಚಂದವಾಗಿ ನಮ್ಮೊಟ್ಟಿಗೆ ಒಳ್ಳೆ ಯಾರು ಸೇಮ್ ಕೋರ್ಟಿಸ್ಟ್ ತರ, ಅಂದ್ರೆ ಕೋರ್ಟಿಸ್ಟ್ ಬಟ್ ಪ್ರೊಡ್ಯೂಸರ್ ಮಗ ತಾನೇ ದುಡ್ಡು ಹಾಕಿರೋದೊಂದು ಅಹಂ ಇರಲಿಲ್ಲ. ಅಷ್ಟು ಕಲಾವಿದನಾಗಿ ಸಂಪೂರ್ಣವಾಗಿ ಅರ್ಪಿಸ್ಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಅಷ್ಟು ಚಂದವಾಗಿ ತೆರೆ ಮೇಲೆ ಅವರ ಒಂದು ನಟನೆ ಕಾಣ್ತಾ ಇದೆ. 3 ಶೇಡಲ್ಲೂ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ನೀವು ಒಟ್ಟಿಗೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ಎಲ್ಲರೂ ಸಾಂಗ್ ವೀರ್ ಸಮರ್ಥ್ ಸರ್ ಅವರ ಒಂದು ಸಾಂಗ್ ನಾನು ಹೊರಗಡೆ ಬಂದ್ಮೇಲೂ ಹೇಳಿದೆ, ಸರ್ ಈ ಸಾಂಗ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಕೇಳಲಿಕ್ಕೆ ತುಂಬಾ ಸಕ್ಕತ್ತಾಗಿದೆ ಅಂತ. ಪ್ರಮೋದ್ ಸರ್ ಅವರು ಬರ್ದಿದ್ದಾರೆ, ಸಾಯಿ ಸರ್ವೇಶ್ ಸರ್ ಸಹ ಹಾಡು ಬರ್ದಿದ್ದಾರೆ. ಸೊ ಆ ಒಂದು ಸಿನಿಮಾ ಕಥೆಗೆ ಏನೇನ್ ಬೇಕು ಆ ರೀತಿಯ ಪೂರ್ವಕವಾದ ಹಾಡುಗಳಿದೆ. ಸರ್ ಹೇಳಿದಂಗೆ ಪ್ರೊಡ್ಯೂಸರ್ ಸರ್ ಒಂದೊಂದು ಹಾಡು ಒಂದೊಂದು ಕಥೆ ಹೇಳುತ್ತೆ. ಅಷ್ಟು ಚಂದವಾಗಿದೆ ಸಿನಿಮಾಗೆ ಹಾಡುಗಳು ಪೂರ್ವಕವಾಗಿ. ಸಂಗೀತ ಮ್ಯಾಮ್, ರಾಜೇಶ್ ನಟರಂಗ ಸರ್, ಮಂಡ್ಯ ರಮೇಶ್ ಸರ್, ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ, ಮತ್ತೆ ಹೀರೋಯಿನ್ ಮೇಡಮ್ಸ್ ಇವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೆ ಅನುಭವ ಕೊಡುತ್ತೆ ಸಿನಿಮಾ, ಖಂಡಿತ ಗೆಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಗೆ ಕೊಟ್ಟಿರೋದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನನ್ನ ಮಾತುಗಳನ್ನ ನಮ್ಮ ಡೈರೆಕ್ಟರ್ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ನಾನು ಇವ್ರನ್ನ ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದ ನೋಡ್ತಿದ್ದೀನಿ. ಬಹಳ ಕಷ್ಟಪಟ್ಟಿದ್ದಾರೆ. ಇವತ್ತು ಅವರು ಇಲ್ಲಿವರೆಗೂ ಬರ್ಲಿಕ್ಕೆ ಏನು ಕಾರಣ ಅಂದರೆ ಅವರ ಕನ್ಸಿಸ್ಟೆನ್ಸಿ, ಅವರ ಗೋಲ್ ಏನಿದೆ, ನಾವು ಸಿನಿಮಾ ಮಾಡಬೇಕು, ಅದೆಷ್ಟೇ ಕಷ್ಟಗಳು ಬಂದರು, ಏನೇ ಒತ್ತಡಗಳು ಬಂದರು ಅದನ್ನು ಗಿವ್ ಅಪ್ ಮಾಡಿದೆ. ಮತ್ತು ಅವರಲ್ಲಿ ಏಜ್ ನಾನು ಎಲ್ಲರೂ ನೋಡ್ತಿದ್ದೀನಿ ಬಂದಾಗಿಂದ, ಇನ್ನು ಕಾಲೇಜ್ ಸ್ಟೂಡೆಂಟ್ ಅಂತಿದ್ದಾರೆ. ಅವ್ರು ನೋಡ್ಲಿಕ್ಕೆ ಅಷ್ಟೇ ಆಗಿದ್ದಾರೆ, ಬಟ್ ಅವರಲ್ಲಿ ತುಂಬ ವಿಚಾರಗಳಿದೆ, ತುಂಬ ವಿಚಾರಗಳನ್ನ ಕಲಿತಿದ್ದಾರೆ. ಅದು ಜೀವನ ಅವರಿಗೆ ಕಲಿಸಿದೆ ಆ ಪಾಠಗಳನ್ನು. ಸೊ ಹಾಗಾಗಿ ಅವರು ಇವತ್ತು ಡೈರೆಕ್ಟರ್ ಆಗಿ ಇಷ್ಟು ಒಳ್ಳೆ ದೊಡ್ಡ ಸಿನಿಮಾನ ನಿಭಾಯಿಸುವಂಥ ಶಕ್ತಿ ಕೊಟ್ಟಿದೆ ಅವ್ರಿಗೆ. ನಿಜವಾಗ್ಲೂ ನನ್ನ ಮನಸ್ಸಿಂದ ಅವ್ರಿಗೆ ಹಾರೈಸ್ತೀನಿ. ಪೃಥ್ವಿಕ್ ಹೆಚ್ಚು ಒಳ್ಳೇದಾಗಲಿ ನಿಮಗೆ, ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿಕ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್, ಇವ್ರ ಬಗ್ಗೆ ಎಲ್ಲಿಂದ ಏನು ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಿಲ್ಲ. ಅವರಿಬ್ಬರು ಅಷ್ಟೇ, ನಮ್ಮ ಮಂಜುನಾಥ್ ಸರ್ ಹಾಗೂ ಅವರ ವೈಫ್ ಉಮಾದೇವಿ ಅವರು, ತುಂಬ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗಲಿ, ನಮಗೆ ಕೆಟ್ಟದಾಗೋ ಚಿಂತೆ ಇಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಥಾಟ್ನ ಇಟ್ಕೊಂಡೆ ಅವ್ರು ಪ್ರತಿ ಕೆಲಸನ ಮಾಡ್ತಾರೆ. ದ್ಯಾಟ್ಸ್ ವೈ ಅವ್ರು ಇವತ್ತು ಮುಕುಂದ ಅವ್ರನ್ನ ಪ್ರೆಸೆಂಟ್ ಮಾಡ್ತಿರೋದು, ಪ್ರೊಡ್ಯೂಸ್ ಮಾಡ್ತಿರೋದು. ನನ್ನ ಶೂಟಿಂಗ್ ಡೇಸ್ನ ಹೊರತುಪಡಿಸಿ ಕೂಡ ನಾನು ಶೂಟಿಂಗ್ ಡೇಸ್ಗೆ ಹೋಗ್ತಿದ್ದೆ. ಅಲ್ಲಿ ಕೂಡ ಅಷ್ಟೇ, ಅವರು ಫಸ್ಟ್ ಪ್ರಯಾರಿಟಿ ಯಾರಿಗೂ ತೊಂದರೆ ಆಗಬಾರ್ದು, ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಅವರು ನಿಜವಾಗ್ಲೂ ಅವರು ಪ್ರತಿ ಸಲ ಹೇಳ್ತಿದ್ರು ಯಾರಿಗೂ ತೊಂದರೆ ಆಗಬಾರ್ದು. ಎಸ್ಪೆಷಲಿ ಫುಡ್ ವಿಚಾರದಲ್ಲಾಗಲಿ, ಅವ್ರಿಗೆ ಕಂಫರ್ಟ್ ಝೋನಲ್ಲಾಗಲಿ. ಹಾಗೆ ನಮ್ಮ ಸಿನಿಮಾಗೆ ಏನೇ ಎಕ್ವಿಪ್ಮೆಂಟ್ಸ್ ಬೇಕಿದ್ರು ಅವರು, ಫಾರ್ ಎಕ್ಸಾಂಪಲ್ ಅವ್ರ ಥಾಟ್ ಹೇಗೆ ಅಂದರೆ, ಯಾರಾದರೂ ಬಂದು ಒಂದು P+C ಈ ಥರ ಒಂದು ಪ್ರಾಡಕ್ಟ್ನ ಕೊಡಿಸಿ ಸರ್ ನಮಗೆ ಅಂದರೆ, ಅವ್ರು ಹೇಳೋದು ಫಸ್ಟ್ ಥಾಟ್ ಏನು ಗೊತ್ತಾ, ರೀ ಮಾಡೋದು ಮಾಡ್ತಿದ್ದೀವಿ, ಕ್ವಾಲಿಟಿಯಲ್ಲಿ ಮಾಡೋಣ, ಚೆನ್ನಾಗಿ ಮಾಡೋಣ, A+ ಕೊಡಿಸ್ತೀನಿ ಮಾಡಿ. ಈ ಥರ ಪ್ರೊಡ್ಯೂಸರ್ಸ್ಗಳ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ಸೊ ನಿಜವಾಗ್ಲೂ ಅವರ ಥಾಟ್ ನನಗೆ ನಿಜವಾಗ್ಲೂ ತುಂಬ ಇನ್ಸ್ಪೈರ್ ಆಯಿತು. ಇಂಥವ್ರ ಅವಶ್ಯಕತೆ ತುಂಬ ಇದೆ. ಸೊ ಇಂಥವ್ರನ್ನ ಉಳಿಸ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ದಯವಿಟ್ಟು ಈ ಥರ ಒಬ್ಬ ಮೆಂಟಾಲಿಟಿ ಅಥವಾ ಈ ಥರ ಇರೋರು ಇನ್ನೊಂದಷ್ಟು ಪ್ರೊಡ್ಯೂಸರ್ಗಳು ಹೆಚ್ಚಾಗಬೇಕು ನಮ್ಮ ಸಿನಿಮಾದಲ್ಲಿ, ನಮ್ಮ ಸಿನಿಮಾ ರಂಗದಲ್ಲಿ. ಸೊ ಅದನ್ನು ಹೊರತುಪಡಿಸಿ, ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ನಿಜವಾಗ್ಲೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ. ಹಾಂ, ನನ್ನ ಪಾತ್ರ ಮೇರಿ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೌದು, ನನ್ನ ಫಸ್ಟ್ ಸಿನಿಮಾ ಇದು. ನನ್ನ ಪಾತ್ರ ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡಿದಾಗ ಖಂಡಿತವಾಗಿಯೂ ಎಲ್ಲರ ಮನಸ್ಸಿಗೆ ಮುಟ್ಟುತ್ತೆ. ಲಿಟ್ಲ್ ಬಿಟ್ ಖಂಡಿತ ಎಮೋಷ್ನಲ್ ಫೀಲ್ ಆಗ್ತಿದೆ ನನ್ನ ಪಾತ್ರ ನೋಡುವಾಗ. ನನ್ನ ಪಾತ್ರ ಹೇಗಿದೆಯೋ ನಿಮ್ಮ ಜೀವನದಲ್ಲಿ ಯಾರಾದರೂ ಆಗಿದ್ರೆ ದಯವಿಟ್ಟು ಅವ್ರನ್ನ ಉಳಿಸ್ಕೊಳ್ಳಿ. ಈಗಿನ ಒಂದು ಜನ್ರೇಷನಲ್ಲಿ ಖಂಡಿತ ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಯಾರೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚಂದ ಕ್ರಿಯೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ನಂದ ಹೇಳಲೇಬೇಕಾದನ್ನ ಇಲ್ಲ, ಅದು ಸಿನಿಮಾ ನೋಡಿದ್ರೆ ಚಂದ ಅಂತ ನನಗೆ ಅನಿಸುತ್ತೆ ಹೇಳೋದಕ್ಕಿಂತ. ಸೊ ಹೇಳಬೇಕು ಅಂತ ಏನಿಲ್ಲ. ಸೊ ದಯವಿಟ್ಟು ಸಿನಿಮಾನ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ, ನಂದು ಚಿಕ್ಕಬಳ್ಳಾಪುರ ನೇಟಿವ್. ಸೊ ದಯವಿಟ್ಟು ನಮ್ಮ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಆಶಿಸ್ತೀನಿ. ನಮ್ಮ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಯಾರು ನೀವು ನಮ್ಮ ಸಿನಿಮಾನ ನೋಡಿದಾಗ ಇದು ಫ್ರೆಶರ್ಸ್ ಮಾಡಿರೋದು, ಹೊಸ ತಂಡ ಅಂತ ಎಲ್ಲೂ ಹೇಳಲಿಕ್ಕಾಗೋದಿಲ್ಲ. ಬಟ್ ನೀವು ನೋಡಿದಾಗ 70 to 80% ಎಲ್ಲ ಹೊಸಬ್ರೇ ಇದ್ದೀವಿ. ನಮ್ಮ ಪ್ರೊಡ್ಯೂಸರ್ ಆಗಿರ್ಬಹುದು, ಡೈರೆಕ್ಟರು, ಮತ್ತೆ ಒಂದಷ್ಟು ಜನ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬಹುದು, ಎಲ್ಲ ಹೊಸಬ್ರೇ ಮಾಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ದಯವಿಟ್ಟು ಕೊಡಿ ನಮಗೆ. ಹಾಗೆ ನಮ್ಮ NR ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಬರ್ತಿದೆ, ನಮ್ಮ ಸಿನಿಮಾದ ಎಲ್ಲ ಅಪ್ಡೇಟ್ಸ್ ಅದರಲ್ಲೇ ಬರುತ್ತೆ. ಸೊ ದಯವಿಟ್ಟು ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಕೊಡಿ. ನಮ್ಮ ಸಿನಿಮಾ ಹಾಗೂ ನಮ್ಮ ಹಾಡುಗಳು, ಎಸ್ಪೆಷಲಿ ವೀರ್ ಸಮರ್ಥ್ ಸರ್, ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ನಮ್ಮ ಎಲ್ಲ ಹಾಡುಗಳು ನನ್ನ ಮನಸ್ಸು ಮುಟ್ಟಿದೆ, ಅಷ್ಟು ಇಷ್ಟ ಆಯಿತು ನನಗೆ. ನಾನು ಮತ್ತು ಮುಕುಂದ್ ಅವರು ಇನಿಷಿಯಲಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಹಾಡುಗಳು ಹೇಗಿರುತ್ತೋ ಏನೋ ತುಂಬ ಫ್ಲಕ್ಚುಯೇಷನ್ ಆಗ್ತಿತ್ತು ನಮಗೆ. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಒಳ್ಳೆ ಔಟ್ಪುಟ್ನ ನೀವು ನಮ್ಗೆ ಕೊಟ್ಟಿದ್ದೀರಾ. ಸೊ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮಗೆ. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಸೊ
ಅದನ್ನ ಎಲ್ಲ ಹೊರತುಪಡಿಸಿ ದಯವಿಟ್ಟು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಾಡುಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಹಾಡು ಮತ್ತು ನಮ್ಮ ಸಿನಿಮಾನ ಒಂದು ತಕ್ಕಡಿಗೆ ಹಾಕಿದಾಗ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ, ಅಷ್ಟು ಚೆಂದ ಬಂದಿದೆ ಎಲ್ಲನೂ. ಸೊ ದಯವಿಟ್ಟು ನಮ್ಮ ಚಿತ್ರಮಂದಿರಕ್ಕೆ ಬಂದು ನೋಡಿ, ನಮ್ಮ ಟೀಸರ್, ನಮ್ಮ ಟ್ರೇಲರ್ಗಳು, ಹಾಡುಗಳು ಎಲ್ಲದನ್ನ ನೋಡಿ ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ನೋಡಿ, ಹೊಸತನಕ್ಕೆ ಹೆಚ್ಚು ಅವಕಾಶಗಳನ್ನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ನೋಡಿರ್ತೀನಿ ಅನ್ಕೊಳ್ತೀನಿ, ಮಹಾನಟಿ ಕಾರ್ಯಕ್ರಮದಲ್ಲಾಗಿರ್ಬೋದು ಅಥವಾ ನೂರು ಜನ್ಮಕ್ಕೂ ಕಾರ್ಯಕ್ರಮದಲ್ಲಾಗಿರ್ಬೋದು. ಈಗ ಹಿರಿತೆರೆಗೆ ನಾನು ಒಬ್ಬ ಫ್ರೆಶರ್, ಸೊ ಖುಷಿ ಆಗುತ್ತೆ ಲವ್ ಸೀಸನ್ಸ್ ಮೂಲಕ ನಾನು ಪರದೆ ಮೇಲೆ ಕಾಣಿಸ್ಕೊಳ್ತಿದ್ದೀನಿ ಅಂತ. ಸೊ ಫಸ್ಟ್ಲಿ ನಾನು ಹೇಳಬೇಕಂದ್ರೆ ಕೃತಿಕ್ ಅವ್ರ ಬಗ್ಗೆನೇ ಹೇಳಲೇಬೇಕು. ಬಿಕಾಸ್ ಎಲ್ಲರಿಗೂ ಅನಿಸುತ್ತೆ ಸಿನಿಮಾ ಮಾಡಬೇಕು ಅಂತ, ನನಗೂ ಅನಿಸಿದೆ, ಇಲ್ಲಿರೋ ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ ಆ ಥರ ಸಿನಿಮಾ ಮಾಡೋಣ, ಈ ಥರ ಸಿನಿಮಾ ಮಾಡೋಣ ಅಂತ. ಬಟ್ ಅದನ್ನ ಒಂದು ಕಲ್ಪನೆಗೆ ತಂದು ಅದನ್ನ ಮೆಟೀರಿಯಲೈಸ್ ಮಾಡಿ ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಿದೆ, ನಮ್ಮ ಟೀಸರ್ ಲಾಂಚ್ ಆಗ್ತಿದೆ, ಸಿನಿಮಾ ಇನ್ನೇನು ಜೂನ್ ರಿಲೀಸ್ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಎ ಜೋಕ್, ದಟ್ ಈಸ್ ವೆರಿ ರಿಯಲ್ ಆ್ಯಂಡ್ ಇಟ್ ಈಸ್ ವೆರಿ ಮ್ಯಾಜಿಕಲ್. ಅದನ್ನು ಎಷ್ಟು ಶ್ರದ್ಧೆಯಿಂದ ಅವರು ಪರಿಪೂರ್ಣಗೊಳಿಸಿದ್ದಾರೆ. ಸೊ ಕೃತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೂ ಈ ಒಂದು ಜರ್ನಿಯಲ್ಲಿ ಭಾಗ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಥರ ಹೊಸ ಡೈರೆಕ್ಟರ್ಸ್ಗೆ ಖಂಡಿತವಾಗ್ಲೂ ಅವಕಾಶ ಸಿಗಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಆರ್ಟಿಸ್ಟ್ ಬಳಗದ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ದ ಥಿಯೇಟರ್ ಆರ್ಟಿಸ್ಟ್. ಯಾವಾಗಲೂ ಚಂದ ರಂಗಭೂಮಿ ಕಲಾವಿದರ ಜೊತೆ ವರ್ಕ್ ಮಾಡೋಕ್ಕೆ. ದಿಯಾ ಅವರಾಗಿರ್ಬೋದು, ಮುಕುಂದ್ ಅವರಾಗಿರ್ಬೋದು, ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ಸ್. ಆ್ಯಂಡ್ ದಿಯಾ ಅವರು ಹೇಳ್ದಂಗೆ ಅವ್ರ ಶೂಟ್ ಇಲ್ಲದೆ ಇದ್ರು ನಮ್ಮ ಹತ್ರ ಬಂದು ನಮ್ಮ ಶೂಟಿಂಗ್ ನಮಗೂ ಸಪೋರ್ಟ್ ಮಾಡಿ ಅಲ್ಲೂ ಅವರು ಕಲಿತು ನಮಗೂ ಕಲಿಸ್ಕೊಡ್ತಿದ್ರು. ಸೊ ಇಟ್ ವಾಸ್ ರಿಯಲಿ ನೈಸ್, ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಏನು ಮಾತುಗಳೇ ಇಲ್ಲ, ಎಲ್ಲರೂ ಹೇಳಿದ್ದು ಖಂಡಿತವಾಗ್ಲೂ ನಿಜ. ಸುಮ್ಮನೆ ಯಾರು ಬಿಲ್ಡಪ್ ಏನು ಕೊಟ್ಟೇ ಇಲ್ಲ, ನಿಜವಾಗ್ಲೂ ಅಷ್ಟೇ ಹಂಬಲ್ ಆಗಿ ಎಲ್ಲ ವಿಚಾರದಲ್ಲೂ ಆಲ್ ರೌಂಡ್ ಸಪೋರ್ಟ್ ಇತ್ತು ಅವ್ರದ್ದು. ಇದಕ್ಕಿಂತ ಏನು ಜಾಸ್ತಿ ಹೇಳೋಕ್ಕಾಗಲ್ಲ, ಎಲ್ಲರೂ ಹೇಳಿದ್ದಾರೆ. ದಟ್ ಇಸ್ 100% ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಂಗೀತ ಅನಿಲ್ ಮಾಮ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಇವ್ರ ಹತ್ರ ಎಲ್ಲ ವರ್ಕ್ ಮಾಡಿ ಅವರಿಂದ ಕಲಿತಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರತಿ ಸಿನಿಮಾನೂ ಒಂದು ಕಲಿಕೆ, ಆ್ಯಂಡ್ ನನ್ನ ಕಲಿಕೆ ಈ ಸಿನಿಮಾದಿಂದ ಶುರು ಆಗಿದೆ ಅಂತ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಮುಕುಂದ ರಾಮಸ್ವಾಮಿ. ನಾನು ಲವ್ ಸೀಸನ್ ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಮತ್ತು ಕೋ ಆರ್ಟಿಸ್ಟ್ಗಳಿಗೆ, ಇಲ್ಲಿ ಇರುವಂಥ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಟೆಕ್ನಿಷಿಯನ್ಸ್ ಮತ್ತು ಲಿರಿಸಿಸ್ಟ್ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಬಿಕಾಸ್ ಸಿನಿಮಾ ಅಂದ್ರೇ ಟೀಮ್ ವರ್ಕ್ ಮತ್ತು ಮೀಡಿಯಾ, ನೀವೇ ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಸಿನಿಮಾ ಜನರ ಹತ್ರ ತಲುಪೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಮತ್ತು ಕ್ಯಾಸ್ಟಿಂಗ್ ಕ್ರೂ ಬಗ್ಗೆ ಹೇಳ್ತೀನಿ. ಸಂಗೀತ ಥ್ಯಾಂಕ್ ಯು ಸೋ ಮಚ್. ಆ ಸ್ಪೇಸ್ ಮತ್ತು ಆ ಕಂಫರ್ಟ್ ಝೋನ್, ಹೊಸಬ್ರಿಗೆ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ಕಂಫರ್ಟಾಗಿ ಆ್ಯಕ್ಟ್ ಎಲ್ಲ ಇದು ಮಾಡಿಕೊಟ್ಟು ಆ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಕಲ್ತಿದ್ದೀನಿ. ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸ್ಪೇಸ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ರಾಜೇಶ್ ನಟರಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಒಪ್ಕೊಂಡು ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಮತ್ತು ನಮ್ಮ ಗುರುಗಳಾದಂಥ ಮಂಡ್ಯರಾಮ ಸರ್ ಇಲ್ಲ, ಬಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ ಕೂಡ. ಮತ್ತು ರಾಜೇಶ್ ನಟರಂಗ್ ಸರ್ ಮತ್ತು ಸಂಗೀತ ಮ್ಯಾಮ್ ಕ್ರಿಶ್ಚಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ನಮ್ಮ ಕೋ ಆರ್ಟಿಸ್ಟ್ ಚೇತನ್ ದುರ್ಗ ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಹುಲಿ ಕಾರ್ತಿಕ್ ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ತು ದೀಕ್ಷಿತ್ ಮತ್ತು ರೀತು ಸಿಂಗ್ ಮತ್ತು ಸದಾನಂದ ಸರ್ ಎಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಸಿನಿಮಾದ ಹೀರೋಯಿನ್ ದಿಯಾ ಕೀರ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಮತ್ತು ಚಂದನ ಅವರೇ ಥ್ಯಾಂಕ್ ಯು. ಎಲ್ಲ ತುಂಬ ಸಪೋರ್ಟ್ ಮಾಡಿ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಕ್ಯಾರೆಕ್ಟರ್ ಆ ಎಪಿಸೋಡ್ ಪ್ಲೇ ಆಗ್ತಿದ್ದಾಗ ನಿಮ್ಗೆ ಆ ಮಜಾ ಫೀಲ್ ಆಗುತ್ತೆ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಸಿನಿಮಾ ಬಗ್ಗೆ ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ ಇಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ. ಇದು ನಮ್ಮ ರಿಯಲ್ ಲೈಫಲ್ಲಿ ಬರೋ ಡಿಫ್ರೆಂಟ್ ಫೇಸಸ್ ಆಫ್ ಲವ್ ಬಗ್ಗೆ ಹೇಳುತ್ತೆ. ಹಾರ್ಟ್ ಬ್ರೇಕ್ ಆಗಿರ್ಬೋದು, ಮೆಮೊರೀಸ್ ಇರ್ಬೋದು,
ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಇದೆಲ್ಲನೂ ನಮ್ಮ ನಿಜವಾದ ಲೈಫಲ್ಲಿ ನಡೆಯುತ್ತೆ. ಸೊ ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿ ಮಾಡಿರುವಂತ ಸಿನಿಮಾ. ಇದು ಮ್ಯೂಸಿಕಲ್ ಲವ್ ಸ್ಟೋರಿ ಕಮ್ ಫ್ಯಾಮಿಲಿ ಡ್ರಾಮಾ, ಮತ್ತೆ ಇದು ಇಡೀ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ, ಮತ್ತೆ ಎಲ್ಲಾ ಜನರೇಷನ್ಸ್ ಕೂಡ ಕುತ್ಕೊಂಡು ಫೀಲ್ ಆಗುವಂತ ಸಿನಿಮಾ. ನಾನು ಹೇಳಬೇಕು ಅಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಅವ್ರ ಓನ್ ಲವ್ ಸ್ಟೋರಿ ನೆನಪಾಗುತ್ತೆ. ಡೆಫಿನೆಟ್ಲಿ ಇಫ್ ಯು ಆರ್ ಎವರ್ ಲವ್ಡ್ ಸಮ್ ಒನ್ ಈವನ್ ಒನ್ಸ್, ದಿಸ್ ಫಿಲಮ್ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ವಿತ್ ಯು. ನಾನು ಹೇಳ್ಬೇಕು ಅಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ನೀವು ಬರೀ ನಮ್ಮ ಕತೆ ಮಾತ್ರ ನೆನ್ಪಿಟ್ಕೊಳ್ಳಲ್ಲ, ನಿಮ್ಮ ಜೀವನವನ್ನ ನೆನಪು ಮಾಡ್ಕೊಳ್ತೀರಾ. ಮತ್ತೆ ಒಂದು ಸಲ ಈ ಸಿನಿಮಾ ನೋಡಿದ್ರೆ ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ, ಮತ್ತೆ ನಿಮ್ಮ ಸಂಬಂಧಗಳಿಗೆ ಹೊಸ ಅರ್ಥ ಸಿಗುತ್ತೆ. ಸೊ ಆಡಿಯನ್ಸ್, ಪ್ಲೀಸ್ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ ಇದು ಸಿನಿಮಾ ಅಲ್ಲ, ಇದು ನಿಮ್ಮ ಕತೆ. ದಿಸ್ ಇಸ್ ಯುವರ್ ಸ್ಟೋರಿ. ಸೊ ದಯವಿಟ್ಟು ಈ ಸಿನಿಮಾನ ಸಪೋರ್ಟ್ ಮಾಡಿ. ಮತ್ತೆ ಕೆಲವೊಂದು ಫೀಲಿಂಗ್ಸ್ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ವರ್ಡ್ಸ್ ಅಲ್ಲಿ, ಬಟ್ ಅದನ್ನ ಫೀಲ್ ಮಾಡ್ಬೋದು. ಸೊ ಆ ಫೀಲ್ ಮಾಡುವಂತ ಸಿನಿಮಾ ನಮ್ಮ ಲವ್ ಸೀಸನ್ಸ್. So I just want to say this is not just an entertainment, it's an absolute experience. So ದಯವಿಟ್ಟು ಸಿನಿಮಾನ ನೋಡಿ, ಇದನ್ನ ಮಿಸ್ ಮಾಡ್ಕೋಬೇಡಿ ಆಡಿಯನ್ಸ್. ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ಸಪೋರ್ಟ್ ಮಾಡಿ, ಬಿಕಾಸ್ ಹೊಸಬ್ರು ಬರಬೇಕು, ಹೊಸ ಕಂಟೆಂಟ್ಸ್ ಬರಬೇಕು. ನೀವು ಸಪೋರ್ಟ್ ಮಾಡಿದ್ರೆ ನಮ್ಮಂತ ಹೊಸಬ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಬರ್ತಿದೀವಿ. ನಮ್ಮನ್ನ ನಂಬಿ ಥಿಯೇಟರ್ಗೆ ಬನ್ನಿ, ನಿಮ್ಗೆ ಮೋಸ ಮಾಡಲ್ಲ ನಾವು, 100% ಶೋರ್. ಒಳ್ಳೆ ಕಂಟೆಂಟ್ ಜೊತೆಲೆ ಬರ್ತಿದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ನಮ್ಮ ತಂದೆಯವರೇ. ಬಟ್ ಸಿನಿಮಾ ಅಂತ ಬಂದಾಗ ತಂದೆ ಮಗನಾಗಿ ರಿಲೇಶನ್ಶಿಪ್ ಇರಲಿಲ್ಲ. ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ ಏನ್ ರಿಲೇಶನ್ಶಿಪ್ ಇರಬೇಕೋ ಅದೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ಪ್ರೊಡ್ಯೂಸರ್ಸ್ ಕನ್ನಡ ಇಂಡಸ್ಟ್ರಿಗೆ ಬೇಕಿದೆ. ಬಿಕಾಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದ್ರೆ ನಾವು ಪ್ರೀ ಪ್ರೊಡಕ್ಷನ್ ಪ್ಲಾನ್ ಅಲ್ಲಿ ನಾವು ಬಜೆಟ್ ಹಾಕೊಳ್ತಿದ್ದಾಗ ಟೆಕ್ನಿಷಿಯನ್ಸ್ ಮತ್ತೆ ಕ್ಯಾಮ್ರಾ ಈ ತರ ಸ್ವಲ್ಪ ಮೀಡಿಯಂ ರೇಂಜ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಾಗ ಪ್ರೊಡ್ಯೂಸರ್ಸ್ ಬಂದು, ಇಲ್ಲ ನೀವು ಕಾಂಪ್ರಮೈಸ್ ಆಗ್ಬೇಡಿ, ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಕೊಡ್ತೀನಿ, ಟೆಕ್ನಿಷಿಯನ್ಸ್ ಕೊಡ್ತೀನಿ, ನೀವು ಸಿನಿಮಾ ಕಾನ್ಸಂಟ್ರೇಟ್ ಮಾಡಿ, ಸಿನಿಮಾ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಚೆನ್ನಾಗಿ ತೆಗೀರಿ, ಇದೆಲ್ಲ ಯೋಚನೆ ಮಾಡಬೇಡಿ ಅಂತ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾವೇನೇ ಪ್ಲಾನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ, ಎಲ್ಲೂ ಕಡಿಮೆ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಡೈರೆಕ್ಟರ್, ಕ್ಯಾಪ್ಟನ್ ಆಫ್ ದಿ ಶಿಪ್, ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅವ್ರ ಜರ್ನಿ ನನಗೆ ಗೊತ್ತು. ಸುಮಾರು 5-6 ವರ್ಷದಿಂದ ನಾವು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ, MRF ಅಂತ ಒಂದು 5-6 ವರ್ಷದಿಂದ. ಅಲ್ಲಿಂದ ನಮ್ಮ ಜರ್ನಿ ಟ್ರಾವೆಲ್ ಆಗ್ತಿದೆ. ಅದಾದ್ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ, ಅದು ಆಗಲಿಲ್ಲ. ಮತ್ತೆ ಆದ್ಮೇಲೆ ಶಾರ್ಟ್ ಫಿಲ್ಮ್ ಅಟ್ಲೀಸ್ಟ್ ಪ್ರೋಸೆಸ್ ಅಲ್ಲಿ ಇರೋಣ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಪ್ಲಾನ್ ಮಾಡ್ಕೊಂಡ್ವಿ, ಅದು ಆಗಲಿಲ್ಲ. ಸೊ ಈ ಒಂದು 5 ಗಂಟೆ ರಾತ್ರಿಯಲ್ಲಿ ಒಂದು ಯೋಚನೆ ಬರುತ್ತೆ ಅವ್ರಿಗೆ. ಬೆಳಗ್ಗೆ 5 ಗಂಟೆ ರಾತ್ರಿ ಫೋನ್ ಮಾಡ್ಬಿಟ್ಟು ಈ ತರ ಒಂದು ಥಾಟ್ ಬಂದಿದೆ, ಈ ತರ ಚೆನ್ನಾಗಿದೆ ಅಂತ ಎಕ್ಸೈಟ್ ಆಗಿ ಡಿಸ್ಕಷನ್ ಮಾಡಿ ಈ ಕತೆ ಹೇಳಿದಾಗ ನನಗೂ ಎಕ್ಸೈಟ್ ಆಯ್ತು. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದು ನಮ್ಮ ಕನಸು. ಇವತ್ತು ಇಲ್ಲಿ ನಿಂತಿದ್ದೀವಿ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ತುಂಬಾನೇ ಕಷ್ಟಪಟ್ಟಿದ್ದೀರಾ, ತುಂಬಾನೇ ಶ್ರಮ ಹಾಕಿದ್ದೀರಾ. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತುಂಬಾ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಆಶಿಸ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಬುದ್ಧಿವಂತ ಜಯರಾಮ್ ಸರ್ ಡೈರೆಕ್ಟ್ರು, ಉಪೇಂದ್ರ ಸರ್ ಮಾಡಿದ್ದು, ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಗುರುದೇವ್ ಹೊಯ್ಸಳ KRG ಡಿಸ್ಟ್ರಿಬ್ಯೂಷನ್, ವಿಜಯ್ ಎನ್ ಸರ್ ಡೈರೆಕ್ಟ್ರು, ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ರೀಸು, ಸಂಗೊಳ್ಳಿ ರಾಯಣ್ಣ ಅದು ಮ್ಯೂಸಿಯಂ ವೀರಭೂಮಿ ಅಂತ ಅನೌನ್ಸ್ ಆಗಿದೆ. ಸೊ ಅಲ್ಲಿ ನೀವು ಹೋದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರ ಡಾಕ್ಯುಮೆಂಟ್ರಿ ಬರುತ್ತೆ. ಸೊ ಅದಕ್ಕೂ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ರಿಗೆ. ಅದಕ್ಕೂ ಮುಂಚೆ ಒಂದು 3 ವರ್ಷ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ. ಮೈಸೂರು ರಮಾನಂದ್ ಅವ್ರಿಗೆ ಜೆ ರಂಗದಲ್ಲಿ ಥಿಯೇಟ್ರಿಂದ ಬಂದಿದ್ದು. ಸೊ ಒಂದು 10 ವರ್ಷದ ಜರ್ನಿ ಸರ್. ಇಲ್ಲಿ ಬಂದು ನಿಂತಿದ್ದೀನಿ. ಸೊ ನನ್ನ 10 ವರ್ಷದಲ್ಲಿ ನಾನು ಏನೇನು ಜೀವನದ ಪಾಠಗಳನ್ನ ಕಲ್ತಿದ್ದೀನಿ, ಸೊ ಏನೇನು ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ಸರ್, ನೀವು ಲವ್ ಸೀಸನ್ ಸಿನಿಮಾ ನೋಡಿ, ಇದರಲ್ಲಿ ಏನೇನು ಪಾತ್ರಗಳು ಬರುತ್ತೆ, ಆ ಪಾತ್ರಗಳಲ್ಲಿ ಏನೇನು ಒಳ್ಳೆತನ ಇದೆ, ಅದು ನಾನು ಹಂಗೆ ಯೋಚನೆ ಮಾಡೋದು, ನಾನು ಹಂಗೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸಮಾಜನೂ ಅದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ನೀವು ಈ ಸಿನಿಮಾನ ನೋಡಿದ್ರೆ ನೀವು ಕೃತ್ರಿಕ ಅರ್ಥ ಆಗ್ತಾರೆ ಸರ್. ಒಂದಷ್ಟು ಅನುಭವಗಳು ಗೊತ್ತಲ್ಲ ಸರ್. ಈಗ ಡೈರೆಕ್ಟ್ರು, ರೈಟರ್ ಅಂದ್ಮೇಲೆ ಸೊ ನಮ್ಮ ಜೀವನದಲ್ಲಿ ನಡೆದಿರುವಂತ ಒಂದಷ್ಟು ಇನ್ಸಿಡೆಂಟ್ಸ್ ಅಫ್ಕೋರ್ಸ್ ನಮ್ಗೆ ಫಸ್ಟ್ ಅದೇ ಬರೋದು. ಯಾಕಂದ್ರೆ ಅದನ್ನ ನಾವು ತುಂಬಾ
ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ, ತುಂಬಾ ಚೆನ್ನಾಗಿ ಅನುಭವಿಸಿರ್ತೀವಿ, ಆ ಭಾವನೆಯಲ್ಲಿ ಬೆಂದಿರ್ತೀವಿ. ಸೊ ಅದನ್ನೇ ನಾವು ಚೆನ್ನಾಗಿ ತುಂಬಾ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ಒಂದಷ್ಟು ಎಲಿಮೆಂಟ್ಸ್ ಇದೆ ಅಲ್ಲ ಸರ್, ಪೂರ್ತಿ ಅಲ್ಲ, ಇನ್ನೊಂದಷ್ಟು ಸಿನಿಮಾಗೆ ಹೆಂಗ್ ಬೇಕೋ ಆ ಕ್ರಿಯೇಟಿವಿಟಿಗೆ, ಆ ಕ್ರಿಯೇಟಿವ್ ಒಂದಷ್ಟು ಟರ್ಮ್ಸ್ಗೆ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸರ್. ಕಂಪ್ಲೀಟ್ ಇಲ್ಲ, ಒಂದಷ್ಟು ಇನ್ನು ಮಿಕ್ಕಿದ್ದು ಕೇಳಿದ್ದು ಓದಿದ್ದು ಇದೆ. ಒಂದು ಮೇನ್ ಪಾಯಿಂಟ್ ಇದೆ, ಚಂದನ್ ಅವ್ರು ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್ ಮೂಲಕ ಅದು ಹೊರಗಡೆ ಬರುತ್ತೆ. ಸೊ ಅದು ಅಷ್ಟೇ, ಹಿಂಗೆ ಯಾರೊಬ್ರು ಮೀಡಿಯಾ ಪರ್ಸನ್ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದನ್ನ ಕೇಳಿ ನಾನು ಇನ್ಸ್ಪೈರ್ ಆಗಿ ಬಂದಿದ್ದು. ಸೊ ಆ ತರ ಓದಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಪ್ರತಿಯೊಂದು ಈ ಸಿನಿಮಾಲಿ ಇದೆ. ಸೊ ಕೇಳ್ತಿದ್ರೆ ಅವಾಗಿಂದ ಮೀಡಿಯಾ ಪರ್ಸನ್ಸ್ ಲವ್ ಸೀಸನ್ಸ್ ಅಂದ್ರೆ ಏನು, ಸೀಸನ್ಸ್ ಅಂದ್ರೆ ಏನು ಅಂತ. ಸೊ ನಮ್ಮ ಜೀವನದಲ್ಲಿ ಒಂದು ಪೇಸ್ಗಳು ಬರುತ್ತೆ, ಒಂದಷ್ಟು ಕಾಲಘಟ್ಟಗಳು ಬರುತ್ತೆ. ಸೊ ಅದು ಒಂದೊಂದು ರೀತಿ ಭಾವನೆ, ಒಂದೊಂದು ಅನುಭವನ ಕೊಡುತ್ತೆ. ಸೊ ಅದನ್ನ ಮೆಟಾಫರ್, ಹೋಲಿಕೆಯಲ್ಲಿ ಸೀಸನ್ಸ್ ಅಂತ ಇಟ್ಟಿರೋದಷ್ಟೇ. ಸೊ ಮಳೆಗಾಲನ, ಚಳಿಗಾಲನ ಅಥವಾ ಬೇಸಿಗೆಗಾಲನ ವಿಜೃಂಭಣೆಯಾಗಿ ತೋರಿಸೋದೇನಿಲ್ಲ ನಾವು ಸ್ಕ್ರೀನ್ ಮೇಲೆ. ಬಟ್ ಅದು ಹೇಗೆ ನಿಮ್ಗೆ ಒಂದೊಂದು ಅನುಭವಗಳನ್ನ ಕೊಡುತ್ತೆ ಅನ್ನೋದನ್ನ ಪಾತ್ರಗಳ ಮೂಲಕ, ಹೀರೋಯಿನ್ ಕ್ಯಾರೆಕ್ಟರ್ಗಳ ಮೂಲಕ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಸರ್. ಮತ್ತೆ ಒಂದು ಮೇನ್ ನಾನು ಮಾತಾಡಲೇಬೇಕು. ಸೊ ಇವಾಗ ಪ್ರಪಂಚದಲ್ಲಿ ಏನ್ ದುಬಾರಿ ಅಂತ ಕೇಳಿದ್ರೆ ಚಿನ್ನನೇ ದುಬಾರಿ ಅಂತಾರೆ. ಆದ್ರೆ ಚಿನ್ನ ಅಲ್ಲ, ನಂಬಿಕೆ, ವಿಶ್ವಾಸ, ಮತ್ತೆ ಪ್ರೀತಿ, ಒಳ್ಳೆತನ, ಇದು ತುಂಬಾ ದುಬಾರಿ. ಇದು ನಾವು ಯಾರಲ್ಲೂ ಅಷ್ಟು ಸುಲಭವಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ನಾನು ಒಳ್ಳೆಯವನು, ನಾನು ಒಳ್ಳೆ ರೀತಿ ನಡ್ಕೊಂಡ್ರೆ ನನ್ನ ಡೌಟ್ ಪಡ್ತಾರೆ, ಓ ಇವನೇನ್ ಗುರು ಇಷ್ಟೊಂದು ಒಳ್ಳೆಯವನ, ಹಿಂಗ್ ಬಿಹೇವ್ ಮಾಡ್ತಾನೆ ಅಂದ್ರೆ ಒಳ್ಳೆತನನೇ ಜನ ಡೌಟ್ ಅಲ್ಲಿ ನೋಡ್ತಿದ್ದಾರೆ. ಸೊ ಅಷ್ಟ್ರ ಮಟ್ಟಿಗೆ ಒಳ್ಳೆತನ ಈ ಸಮಾಜದಲ್ಲಿ ಕಣ್ಮರೆ ಆಗ್ತಿದೆ. ಸೊ ಅದು ಆಗ್ಬಾರ್ದು. ಸೊ ಇಲ್ಲಿ ಅದಾದ್ಮೇಲೆ ಈ ಲವ್ ಟುಡೇ ಮತ್ತೆ ಲವ್ ಮಾಕ್ಟೈಲು, ಏನು ಆ ಲವ್ ಹೆಡ್ಡಿಂಗ್ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು ಬಂದಿದೆ, ಅದಕ್ಕಿಂತ ಒಂದು ವಿಭಿನ್ನವಾಗಿರುವಂಥದ್ದು ನಮ್ಮ ಸಿನಿಮಾ. ಈಗೇನು ಪುಟ್ಟಣ್ಣ ಕಣ್ಗಾಲ್ ಅವರು, ಸಿದ್ಧಲಿಂಗಯ್ಯ ಅವರು, ಅವರೆಲ್ಲ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಒಂದಷ್ಟು ಮತ್ತೆ ಸೋಷಿಯಲ್ ಮೆಸೇಜ್ಗಳನ್ನ ಇಟ್ಕೊಂಡು ಬರೋದು, ಇದನ್ನೆಲ್ಲ ನೋಡಿದಾಗ ನಮಗೂ ಅನಿಸ್ತಿತ್ತು ಇವಾಗಿನ ಪರಿಸ್ಥಿತಿಲಿ, ಇವಾಗಿನ ಜನರೇಷನ್ ಅಲ್ಲಿ ಆ ಥರದೊಂದಷ್ಟು ಸಿನಿಮಾಗಳು ಅಂಶಗಳು ಹಿಡ್ಕೊಂಡು ಬರ್ತಾರೆ, ತುಂಬಾ ಕಡಿಮೆ ಆಗಿರೋದ್ರಿಂದ ಅದನ್ನ ಮನಸ್ಸಲ್ಲಿ ಹಿಡ್ಕೊಂಡು ನಾನು ಒಂದಷ್ಟು ದೃಶ್ಯಗಳನ್ನಾಗಿರ್ಬೋದು, ಒಂದಷ್ಟು ಪಾತ್ರಗಳನ್ನಾಗಿರ್ಬೋದು ಬರ್ತಿದ್ದೀನಿ. ಖಂಡಿತ ತುಂಬಾ ಹೈ ಅಂದ್ರೆ ಹೈ ಮಾರಲ್ ವ್ಯಾಲ್ಯೂಸ್ ಇದು, ಯಾರು ಹೇಳಂಗೆ ಇಲ್ಲ ಅವಾಗ ಬರ್ತಿತ್ತು ಇವಾಗ ಬರ್ತಿಲ್ಲ ಅಂತ. ಖಂಡಿತ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಸೊ ಕೊನೆಯದಾಗ ಒಂದು ಮಾತು ಹೇಳ್ಬೇಕು ಅಂದ್ರೆ, ಬದುಕಲ್ಲಿ ವ್ಯಕ್ತಿ ಕಳ್ಕೊತೀವಿ, ವಸ್ತುಗಳನ್ನ ಕಳ್ಕೊತೀವಿ, ಬಟ್ ಬದುಕನ್ನ ಬದುಕೋದಿದೆಯಲ್ಲ ಅದನ್ನ ಯಾರು ಕಳ್ಕೋಬಾರ್ದು. ಸೊ ಅದು ಸಾಕ್ತಾನೆ ಇರಬೇಕು. ಈಗ ಇಷ್ಟು ಏನ್ ಹೇಳಿದೀನಿ ಅಷ್ಟು ಎಲಿಮೆಂಟ್ಸ್ಗಳು ಈ ಸಿನಿಮಾಲಿದೆ.